ಎಲ್ರಿಗೂ ನಮಸ್ಕಾರ. ಮ್ಯಾಮ್ ಸ್ನೇತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ನೋಡಿದ್ವಿ. ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಪಾಲಿಟಿಯಲ್ಲಿ ಆ್ಯಂಡ್ ಒನ್ ಆರ್ ದಿ ಅದರ್ ಕ್ವಶನ್ಸ್ ಆರ್ ಇಂಪಾರ್ಟೆಂಟ್ ಇನ್ ದ ಆರ್ಟಿಕಲ್ಸ್. ಸೊ ಯಾವ್ಯಾವುದು ತುಂಬ ಇಂಪಾರ್ಟೆಂಟ್ ಅರೌಂಡ್ 150 ಆರ್ಟಿಕಲ್ಸ್ನ ನಾನು ನೋಡಿದೆ, ಹೇಗೆ ನೆನ್ಪಿಟ್ಕೊಳ್ಳೋದು ಅಂತಲೂ ಹೇಳಿದ್ದೀನಿ. ಇವತ್ತು ವಿಲ್ ಸಿ ದ ಅಮೆಂಡ್ಮೆಂಟ್. ಯಾವ್ಯಾವ ಅಮೆಂಡ್ಮೆಂಟ್ಸು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ, ಅದು KPSC ಆಗಿರ್ಬೋದು, UPSC ಆಗಿರಬಹುದು, PSI, ಗ್ರೂಪ್ ಸಿ, ವಾಟ್ ಎವರ್ ದ ಎಕ್ಸಾಮ್ಸ್, ಎಲ್ಲ ಎಕ್ಸಾಮ್ಸ್ಗೂ ಕೆಲವು ಅಮೆಂಡ್ಮೆಂಟ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಥರ ಅಮೆಂಡ್ಮೆಂಟ್ಸ್ನ ಒಂದು 20ರಿಂದ 25 ಅಮೆಂಡ್ಮೆಂಟ್ಸ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ದೇ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಯಾಕಂತಂದರೆ ಮ್ಯಾಚ್ ದ ಫಾಲೋವಿಂಗ್ ಕೇಳಬಹುದು, ಇಲ್ಲ ಅಂದರೆ 4 ಅಮೆಂಡ್ಮೆಂಟ್ ಕೊಟ್ಬಿಟ್ಟು ಯಾವ ಇಯರಲ್ಲಿ ಆಯಿತು ಅಂತ ಕೇಳಬಹುದು, ಅಥವಾ ಯಾರು ಪ್ರೈಮ್ ಮಿನಿಸ್ಟರ್ ಇದ್ರು ಅಂತಲೂ ಕೂಡ UPSCಯಲ್ಲಿ ಕ್ವಶನ್ಸ್ ಆಗಿದೆ. ಸೊ ಹಾಗಾಗಿ ಈ ಥರ ಕ್ವಶನ್ಸ್ಗಳು ಬರುವ ಸಾಧ್ಯತೆ ಹೆಚ್ಚಿರುತ್ತೆ PSI ಎಕ್ಸಾಮ್ಸಲ್ಲಿ, PC ಎಕ್ಸಾಮ್ಸಲ್ಲಿ. ಮೇನ್ಲಿ ನಾನು ಕಾನ್ಸಂಟ್ರೇಟ್ ಮಾಡ್ತಿರೋದು ಗ್ರೂಪ್ ಸಿ ಆ್ಯಂಡ್ ಬಿಲೋ. ಆ್ಯಂಡ್ ಫರ್ದರಲ್ಲಿ KPSC ನೋಟಿಫೈ ಆದಾಗ ವಿಲ್ ಥಿಂಕ್ ಅಬೌಟ್ ದ KPSC ಆಲ್ಸೋ. ಬಟ್ ಈ ಥರ ಯಾವುದು ಇಂಪಾರ್ಟೆಂಟ್ ನಾನು ಟಾಪಿಕ್ ಮಾಡಿರ್ತೀನಿ ಅದು KPSCಗೂ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಫಸ್ಟ್ ಅಮೆಂಡ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು 1951ನಲ್ಲಿ ಆಗಿದೆ. ಇದರಲ್ಲಿ ಮೇಜರ್ಲಿ ಈ ಒಂದು ಆರ್ಟಿಕಲ್ ಆಗೋಕ್ಕೆ ಏನು ರೀಸನ್ ಅಂತಂದರೆ, ನಮಗೆಲ್ಲರಿಗೂ ಗೊತ್ತೇ ಇದೆ ಜಮೀನ್ದಾರಿ ಪದ್ಧತಿ ಅವಾಗ ಜಾರಿಯಲ್ಲಿತ್ತು ಅಂತ. ಆ ಜಮೀನ್ದಾರಿ ಪದ್ಧತಿನ ಅಬಾಲಿಷನ್ ಮಾಡೋಕ್ಕೆ, ಯಾಕಂತಂದರೆ ಒಂದು 200-300 ಎಕರ್ಸ್ ಲ್ಯಾಂಡು, 200 to 300 ಎಕರ್ಸ್ ಆಫ್ ಲ್ಯಾಂಡು ಒಬ್ಬರ ಹತ್ರನೇ ಇರ್ತಾ ಇತ್ತು. ಇನ್ನು ಉಳಿದವರಿಗೆ ಜಮೀನು ಇರಲಿಲ್ಲ. ಸೊ ಹಾಗಾಗಿ ಲ್ಯಾಂಡ್ ರಿಫಾರ್ಮ್ ಆ ಟೈಮಲ್ಲಿ ಭೂಮಿದು ರಿಫಾರ್ಮ್ ನಡೀತು. ಉಳುವವನೇ ಹೊಳದೊಡೆಯ ಅಂತ ಹೇಳಿ ಒಂದು ಇದು ಬಂತು, ಅಂದರೆ ಟಿಲ್ಲರ್ಗೆ ಆ ಲ್ಯಾಂಡ್ ಸಿಗಬೇಕು ಅಂತ. ಆ ಟೈಮಲ್ಲಿ ಜಮೀನ್ದಾರಿ ಅಬಾಲಿಷನ್ ಆಯಿತು. ಮತ್ತು ಆರ್ಟಿಕಲ್ 19ನಲ್ಲಿ ರೆಸ್ಟ್ರಿಕ್ಷನ್ಸ್, ಫ್ರೀಡಮ್ ಆಫ್ ಸ್ಪೀಚು, ನಿಮಗೆ ಬಾಯಿಗೆ ಬಂದಿದ್ದು ಹೇಳೋಕ್ಕಾಗಲ್ಲ. ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಹೇಳಿಬಿಟ್ಟು ಒಬ್ಬ ವ್ಯಕ್ತಿದು ತೇಜೋವಧೆ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಆ ಒಂದು ಆರ್ಟಿಕಲಲ್ಲೂ ಕೂಡ ನಾವು ಕೆಲವು ರಿಸ್ಟ್ರಿಕ್ಷನ್ಸ್ನ ತಂದು ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಅಂದರೆ ಒಬ್ಬ ವ್ಯಕ್ತಿದು ತೇಜೋವಧೆ ಮಾಡಿದರೆ, ಡಿಫೇಮ್ ಎಲ್ಲ ಮಾಡಿದರೆ ಅದು ನಿನಗೆ ಕಾನೂನಾತ್ಮಕವಾಗಿ ಅದು ಅಪರಾಧ, ಮತ್ತು ಒಬ್ಬ ವ್ಯಕ್ತಿದು ಫಂಡಮೆಂಟಲ್ ರೈಟ್ಸ್ನ ವಯಲೇಟ್ ಮಾಡ್ದಂಗೆ ಅಂತಲೂ ಕೂಡ ಹೇಳಿದರು. ಅದಾದಮೇಲೆ ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ದ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ಬ್ಯಾಕ್ವರ್ಡ್ ಕ್ಲಾಸಸ್ಸಿಗೆ ಅಂದರೆ ನಿಮಗೆ ಈಗ 338B ಆರ್ಟಿಕಲ್ ಅಂಡರಲ್ಲಿ ಬರುತ್ತೆ, ಇದು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ಸು. ಆವಾಗ ಈ ಕಮಿಷನ್ ಇರಲಿಲ್ಲ. ಸೊ ಆ ಟೈಮಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸ್ಪೆಷಲ್ ಪ್ರಾವಿಷನ್ಸ್, ಅಂದರೆ OBC ಅಂತ ಬರ್ತಾರಲ್ಲ, ಅದರ ಬ್ಯಾಕ್ವರ್ಡ್ ಕ್ಲಾಸಸ್ಸು ಅವರಿಗೆ ಸ್ಪೆಷಲ್ ಪ್ರಾವಿಷನ್ನ ನೀಡಿದರು. ಮತ್ತು ಇನ್ನೊಂದು ನೆನ್ಪಿಟ್ಕೊಬೇಕು, ಫಸ್ಟ್ ಅಮೆಂಡ್ಮೆಂಟ್ ಟೈಮಲ್ಲಿ ಜವಾಹರ್ಲಾಲ್ ನೆಹರು ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಯಾಕಂದರೆ UPSCಯಲ್ಲಿ ಈ ಕ್ವಶನ್ಸ್ ಬಂದಿತ್ತು, ಈ ಪ್ರಶ್ನೆನೇ ಕೇಳಿದರು. ಫಸ್ಟ್ ಅಮೆಂಡ್ಮೆಂಟ್, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆದಾಗ ಯಾರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅಂತ ಒನ್ ವರ್ಡ್ ಕ್ವಶನ್ಸ್ ಇತ್ತು. ಸೊ ಹಾಗಾಗಿ ನಿಮಗೂ ಕೂಡ ಆ ಥರ ಈ PSIಯಲ್ಲೂ ಕೂಡ ಒಂದು ಹೇಳ್ತೀನಿ ಕೇಳಿ, 2-3 ವರ್ಷದ ಹಿಂದಿನ UPSC ರಿಲೇಟೆಡ್ ಕ್ವಶನ್ಸು ಡೈರೆಕ್ಟಾಗಿ ಎತ್ತಾಕಿರ್ತಾರೆ, ವಿತೌಟ್ ಇವನ್ ಚೇಂಜಿಂಗ್ ದ ಆಪ್ಷನ್ಸ್ ಕೂಡ ಚೇಂಜ್ ಮಾಡಿರೋದಿಲ್ಲ. ಸೊ ದಯವಿಟ್ಟು ನೀವು ಸ್ವಲ್ಪ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೆವೆಂತ್ ಅಮೆಂಡ್ಮೆಂಟು ಏನು ಹೇಳುತ್ತೆ 1956 ಅಂದರೆ ಸ್ಟೇಟ್ದು ರಿಆರ್ಗನೈಸೇಷನ್ ಬಗ್ಗೆ ಈ ಅಮೆಂಡ್ಮೆಂಟು ಮಾತಾಡುತ್ತೆ. ಈ ಅಮೆಂಡ್ಮೆಂಟು ಏನಾಗಿತ್ತು ಅಂದರೆ, ನಾವು ಸ್ಟಾರ್ಟಿಂಗು ಸ್ವತಂತ್ರ ಬಂದಾಗ ಸ್ಟೇಟ್ A, ಸ್ಟೇಟ್ B, ಸ್ಟೇಟ್ C, ಸ್ಟೇಟ್ಸ್ D ಅಂತ ಹೇಳಿಬಿಟ್ಟು ಕೆಲವು ಸ್ಟೇಟ್ಗಳಾಗಿ ಡಿವೈಡ್ ಮಾಡಿದರು. ಅದನ್ನು ಈ ಇದರಲ್ಲಿ ಅಬಾಲಿಷನ್ ಮಾಡ್ತಾರೆ. ಅಂದರೆ ಈ ಸ್ಟೇಟ್ಗಳನ್ನೆಲ್ಲನೂ ತೆಗೆದುಬಿಟ್ಟು 14 ರಾಜ್ಯಗಳು ಮತ್ತು 6 ಯೂನಿಯನ್ ಟೆರಿಟರೀಸು. ದಯವಿಟ್ಟು ಕಮೆಂಟ್ ಮಾಡಿ, ಇವಾಗ ಎಷ್ಟು ಸ್ಟೇಟ್ಸ್ ಇದೆ, ಎಷ್ಟು ಯೂನಿಯನ್ ಟೆರಿಟರೀಸ್ ಇದೆ ಎಟ್ ಪ್ರೆಸೆಂಟು 2026ಅಲ್ಲಿ ಭಾರತದಲ್ಲಿರುವಂತಹ ರಾಜ್ಯಗಳೆಷ್ಟು, ಭಾರತದಲ್ಲಿರುವಂತಹ ಯೂನಿಯನ್ ಟೆರಿಟರೀಸ್ ಎಷ್ಟು. ಯಾಕಂದರೆ ಇದು ಕೂಡ ಕ್ವಶನ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ವಿ ನೆವರ್ ನೋ ವಾಟ್ ಕೈಂಡ್ ಆಫ್ ಕ್ವಶನ್ಸ್ ದೇ ಆಸ್ಕ್. ಅದು ನಮಗೆ ಸಿಲ್ಲಿ ಅನಿಸಿರುತ್ತೆ ಆ ಮೂಮೆಂಟಲ್ಲಿ, ಬಟ್ ಅಲ್ಲಿ ನಾವು 28, 29 ಅಂತ ಎಕ್ಸಾಮ್ ಹಾಲಲ್ಲಿ ಕನ್ಫ್ಯೂಸ್ ಆಗ್ತೀವಿ. ಸೊ ಇದಕ್ಕೆ ಕಮೆಂಟ್ ಮಾಡಿ. ದೆನ್ ಸ್ಟೇಟ್ ಬೇಸ್ಡ್ ಆನ್ ದ ಕಮಿಷನ್, ಫಜಲ್ ಅಲಿ ಕಮಿಷನ್ ಮೇಲೆ
ರಿಆರ್ಗನೈಸೇಷನ್ ನಡೀತು. ಫಜಲ್ ಅಲಿ ಕಮಿಷನ್ ವೆರಿ ಇಂಪಾರ್ಟೆಂಟ್ ಕಮಿಷನ್ನು. ರಾಜ್ಯಗಳ ರಿಆರ್ಗನೈಸೇಷನ್ ಕಮಿಷನ್ ಅಂತ ಬಂದಾಗ ನೀವು JVP ಕಮಿಷನ್ನು, ಫಜಲ್ ಅಲಿ ಕಮಿಷನ್ಸು ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಫಜಲ್ ಅಲಿ ಕಮಿಷನ್ ಆಧಾರದ ಮೇಲೇ ನಾವು ಭಾಷೆಗಳ ಆಧಾರದ ಮೇಲೆ ರಾಜ್ಯವನ್ನು ವಿಂಗಡಣೆ ಮಾಡಿದರು. ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 13th ಅಮೆಂಡ್ಮೆಂಟ್ ಆ್ಯಕ್ಟ್ 1962 ಅಲ್ಲಿ ನಡೆದಿದ್ದಂತಹದ್ದು ಇದು 13th ಅಮೆಂಡ್ಮೆಂಟು. ಇದರಲ್ಲಿ ಏನಾಯಿತು ಅಂದರೆ ನಾಗಾಲ್ಯಾಂಡ್ ರಾಜ್ಯಕ್ಕೆ ಸ್ಪೆಷಲ್ ಸ್ಟೇಟಸ್, ನಮಗೆ ಗೊತ್ತೇ ಇದೆ 371A ಇಂದ ಹಿಡಿದು 371J ತನಕ ಸ್ಪೆಷಲ್ ಸ್ಟೇಟಸ್ಸು. ಈ ಸ್ಟೇಟ್ಗಳದ್ದು ನಿಮಗೆ ನೆನಪಿರಬೇಕು, ಯಾವ್ಯಾವ ಸ್ಟೇಟ್ಸ್ ಅಂತ ಹೇಳಿಬಿಟ್ಟು, ಯಾವ ಅಮೆಂಡ್ಮೆಂಟು ಅಂತ ನೆನಪಿರಬೇಕು. ನಾವು ಫಸ್ಟ್ ಇದು 371A ಅಲ್ಲಿ ನಾಗಾಲ್ಯಾಂಡ್ಗೆ ಫಸ್ಟ್ ಸಿಕ್ಕಿದ್ದು, ಹಾಗಾಗಿ 13th ಅಮೆಂಡ್ಮೆಂಟು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಯಾಕೆ ಸ್ಪೆಷಲ್ ಸ್ಟೇಟಸ್ ಕೊಟ್ಟರು ಅಂತಂದರೆ, ನಾಗಾಲ್ಯಾಂಡ್ದು ಕಸ್ಟಮರಿ ಲಾಸು, ಲ್ಯಾಂಡು ಮತ್ತು ಅದನ್ನು ರಿಸೋರ್ಸಸ್ನ ಪ್ರೊಟೆಕ್ಟ್ ಮಾಡೋಕ್ಕೆ. ಯಾಕಂತಂದರೆ ನಾಗಾಲ್ಯಾಂಡಲ್ಲಿ ಇರುವಂತಹ ಟ್ರೈಬಲ್ ಲ್ಯಾಂಡ್ ಆಗಿರ್ಬೋದು, ಅವ್ರದ್ದು ಕಸ್ಟಮ್ಸ್ ಆಗಿರ್ಬೋದು, ಅವ್ರದ್ದು ಲಾ ಆ್ಯಂಡ್ ಆರ್ಡರ್ಸು, ಅಲ್ಲಿರುವಂತಹ ಒಂದು ರಿಸೋರ್ಸ್ಗಳನ್ನ ಎಲ್ಲ ಪ್ರೊಟೆಕ್ಟ್ ಮಾಡೋಕ್ಕೆ ಈ ಒಂದು ಅಮೆಂಡ್ಮೆಂಟು ಮತ್ತು ಈ ಒಂದು ಆರ್ಟಿಕಲ್ನ ಕಾನ್ಸ್ಟಿಟ್ಯೂಷನಲ್ಲಿ ಇನ್ಸರ್ಟ್ ಮಾಡಿದರು. ಪಾರ್ಲಿಮೆಂಟ್ ಕೆನಾಟ್ ಲೆಜಿಸ್ಲೇಟ್ ವಿತೌಟ್ ದ ಸ್ಟೇಟ್. ಅಂದರೆ ಈ ಒಂದು ಏನಕ್ಕೆ ಅಂತಂದರೆ, ಅಲ್ಲಿರುವಂತಹ ಲಾಸ್ಗೆ ಪಾರ್ಲಿಮೆಂಟು ಡೈರೆಕ್ಟಾಗಿ ಅಟ್ಯಾಕ್ ಮಾಡೋಕ್ಕಾಗಲ್ಲ, ಅಲ್ಲಿರುವಂತಹ ಅಸೆಂಬ್ಲಿದು ಅಸೆಂಟ್ ಆಗಲೇಬೇಕು. ಅಂದರೆ ರಾಜ್ಯ ಸರ್ಕಾರ ಪರ್ಮಿಷನ್ ಕೊಟ್ಟರೆ ಮಾತ್ರ ಇವರು ಅದಕ್ಕೆ ಇದು ಮಾಡ್ಬೋದು. ಏನು ಮಾಡ್ಬೋದು ಹೇಳಿ, ಅಸೆಂಬ್ಲಿದು ಪರ್ಮಿಷನ್ ಕೊಟ್ಟರೆ ಮಾತ್ರ ಪಾರ್ಲಿಮೆಂಟ್ ಅವರು ಯಾವುದೇ ಒಂದು ಲಾನ ಮಾಡಬಹುದು. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್, ರೆಕಾರ್ಡಿಂಗ್ ಆಗ್ತಿದೆಯೋ ಇಲ್ವೋ ಅಂತ ಮರ್ತುಬಿಟ್ಟಿದೆ. ಓಕೆ, ನೆಕ್ಸ್ಟು 24th ಅಮೆಂಡ್ಮೆಂಟ್ ಆ್ಯಕ್ಟ್ 1971ನಲ್ಲಿ ಇದು 24th ಅಮೆಂಡ್ಮೆಂಟ್ ಆ್ಯಕ್ಟು ರಿಲೀಸ್ ಆಯಿತು. ಇದರಲ್ಲಿ ಯಾಕೆ ಈ 24th ನಾನು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೇಳಬಹುದಾದಂತಹ ಅಮೆಂಡ್ಮೆಂಟ್ನೇ ಯಾಕೆ ತೊಗೊಂಡಿದ್ದೀನಿ ಅಂತಂದರೆ, ನೋಡಿ, ಪಾರ್ಲಿಮೆಂಟ್ಸ್ದು ಅಮೆಂಡಿಂಗ್ ಪವರ್ನ ಸ್ಟ್ರೆಂಥನ್ ಮಾಡಾಯಿತು. ಅಂದರೆ ಮೂಲಭೂತ ಹಕ್ಕುಗಳು ಅಥವಾ ಫಂಡಮೆಂಟಲ್ ರೈಟ್ಸನ್ನು ಪಾರ್ಲಿಮೆಂಟ್ ಅಮೆಂಡ್ ಮಾಡಬಹುದು ಅನ್ನುವಂಥ ಒಂದು ಪ್ರಾವಿಷನ್ನು 24th ಅಮೆಂಡ್ಮೆಂಟಲ್ಲಿ ಸಿಕ್ತು. ಬಿಕಾಸ್ ಗೋಲಕ್ನಾಥ್ ಕೇಸ್ ಏನು ಹೇಳಿತ್ತು ಅಂತ ಅಂದರೆ, ಯಾವುದೇ ಫಂಡಮೆಂಟಲ್ ರೈಟ್ಸ್ನ ಅಮೆಂಡ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿತ್ತು. ಬಟ್ ಇದರಲ್ಲಿ 24th ಅಮೆಂಡ್ಮೆಂಟಲ್ಲಿ ಏನು ಬಂತು ಅಂದರೆ, ಮೂಲಭೂತ ಹಕ್ಕುಗಳನ್ನ ಅಮೆಂಡ್ ಮಾಡಬಹುದು ವಿತ್ ದ ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಅಂತ ಹೇಳಿ ಈ ಗೋಲಕ್ನಾಥ್ ಕೇಸ್ನ ಓವರ್ ರೂಲ್ಡ್ ಮಾಡ್ತು. ಈಗ ಪಾರ್ಲಿಮೆಂಟು ಫಂಡಮೆಂಟಲ್ ರೈಟ್ಸ್ನ ಅಮೆಂಡ್ ಮಾಡಿದರೆ ಪ್ರೆಸಿಡೆಂಟ್ ಮಸ್ಟ್ ಗಿವ್ ದ ಅಸೆಂಟ್. ಸೊ ಹಾಗಾಗಿ ದಿಸ್ ಆರ್ಟಿಕಲ್ ಇಸ್ ವೆರಿ ಇಂಪಾರ್ಟೆಂಟ್. ಅಮೆಂಡ್ಮೆಂಟ್ 24th ಅಮೆಂಡ್ಮೆಂಟಲ್ಲಿ ಏನು ಹೇಳ್ತು, ಗೋಲಕ್ನಾಥ್ ಕೇಸ್ನ ಓವರ್ ರೂಲ್ಡ್ ಮಾಡಿ ಪಾರ್ಲಿಮೆಂಟು ಫಂಡಮೆಂಟಲ್ ರೈಟ್ಸ್ನ ಅಮೆಂಡ್ ಮಾಡಬಹುದು ವಿತ್ ದ ಬೇಸಿಕ್ ಸ್ಟ್ರಕ್ಚರ್. ಅದೇ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಬಟ್ ಏನು ಅಂದರೆ ಬೇಸಿಕ್ ಸ್ಟ್ರಕ್ಚರ್ಗೆ ಹಾರ್ಮ್ ಆಗಬಾರ್ದು. ಬೇಸಿಕ್ ಸ್ಟ್ರಕ್ಚರು ಅಂದರೆ ಈಗ ಯಾವ್ದ್ಯಾವ್ದಿರುತ್ತೆ ಬೇಸಿಕ್ ಸ್ಟ್ರಕ್ಚರ್ ಅಂತಂದರೆ, ಸುಪ್ರೀಂ ಕೋರ್ಟು, ಆಮೇಲೆ ನಿಮಗೆ ಫೆಡ್ರಲ್ ಇದು, ಆಮೇಲೆ ಯೂನಿಟರಿ ಇದು, ಆಮೇಲೆ ಸೆಕ್ಯುಲರು, ಸೋಷಲಿಸ್ಟು, ಈ ತರಹ ಕೆಲವು ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ನ ಬಿಟ್ಟು ಬೇರೆ ಎಲ್ಲವನ್ನೂ ಕೂಡ ಅಮೆಂಡ್ ಮಾಡಬಹುದು ಫಂಡಮೆಂಟಲ್ ರೈಟ್ಸಲ್ಲೂ ಅಂತ ಹೇಳಿ ಒಂದು ಪ್ರಾವಿಷನ್ನ ತಂದರು. ಈ ಫಂಡಮೆಂಟಲ್ ರೈಟ್ಸಲ್ಲಿ ಏನು ಅಂತಂದರೆ, ಪಾರ್ಲಿಮೆಂಟ್ ಅಮೆಂಡ್ ಮಾಡಿದರೆ ಪ್ರೆಸಿಡೆಂಟ್ ಮಸ್ಟ್ ಗಿವ್ ದ ಅಸೆಂಟ್. ಅದಕ್ಕೋಸ್ಕರ ಈ 24ನೇ ಅಮೆಂಡ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮಲ್ಲಿ ಕೇಳಬಹುದು, ಗೋಲಕ್ನಾಥ್ ಕೇಸ್ನ ಓವರ್ ರೂಲ್ಡ್ ಮಾಡಿದಂತಹ ಅಮೆಂಡ್ಮೆಂಟ್ ಯಾವುದು ಅಂತ. ಯೂಶುವಲಿ ನೀವು PSI ಅಥವಾ ಗ್ರೂಪ್ ಸಿಗೆ ಓದೋ ಸ್ಟೂಡೆಂಟ್ಸ್ ಏನು ಮಾಡ್ತೀರಾ ಅಂದರೆ ಅಮೆಂಡ್ಮೆಂಟ್ನ ಇಗ್ನೋರ್ ಮಾಡ್ತೀರಾ. ದಯವಿಟ್ಟು ಈ 30 minutes ಅಥವಾ 25 to 30 minutes ವಿಡಿಯೋನ ನೀವು ನೋಡಿದರೆ ಹೇಳ್ತೀನಿ ಕೇಳಿ, ಇಷ್ಟು ರಿವಿಷನ್ ನಿಮಗೆ ಸಾಕಾಗುತ್ತೆ. ದೆನ್ ಕಮ್ಸ್ 25th ಅಮೆಂಡ್ಮೆಂಟು 1971ನಲ್ಲಿ ನಡೀತು. ಇಲ್ಲಿ ಏನಂತಂದರೆ, ಲಾ ಇಂಪ್ಲಿಮೆಂಟಿಂಗ್ 31 clause B and C cannot be challenged. Partially struck down the ಕೇಶವಾನಂದ ಭಾರತಿ ಕೇಸು. ಇಲ್ಲಿ DPSP ಓವರ್ ಫಂಡಮೆಂಟಲ್ ರೈಟ್ಸ್. ವೆನ್ ಆರ್ಟಿಕಲ್ 39B ಮತ್ತು C ಬರುತ್ತೆ, ಆವಾಗ DPSP ಓವರ್ ರೂಲ್ ಮಾಡುತ್ತೆ ಅನ್ನೋದು ಈ ಆರ್ಟಿಕಲ್ದು ಇಂಪಾರ್ಟೆಂಟು. ನಿಮ್ಗೆ ಯಾವುದಾದ್ರೂ ಒಂದು ಕ್ವಶನ್ಸಲ್ಲಿ ಯಾವ ಒಂದು ಪ್ರಾವಿಷನ್ನಲ್ಲಿ DPSP ಫಂಡಮೆಂಟಲ್ ರೈಟ್ಸ್ನ ಓವರ್ ರೂಲ್ ಮಾಡುತ್ತೆ ಅಂತ ಹೇಳಿದಾಗ ನಿಮಗೆ ಗೊತ್ತಿರಬೇಕು, ಆರ್ಟಿಕಲ್ 25 ಅಮೆಂಡ್ಮೆಂಟ್ 25 1971ನಲ್ಲಿ ಆದಂತಹ ಒಂದು ಬದಲಾವಣೆ ಏನು ಅಂತಂದರೆ,
39B ಮತ್ತು ಸಿನ ಇಂಪ್ಲಿಮೆಂಟ್ ಮಾಡುವಾಗ ಯಾವುದೇ ಲಾನು ಅಲ್ಲಿ ಇಂಪ್ಲೈ ಆಗೋದಿಲ್ಲ. 31C ಓವರ್ ರೂಲ್ಡ್ ಆಗುತ್ತೆ 31B ಮತ್ತು ಸಿಗೆ ಅಂತ ಹೇಳಿ ನಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ಆರ್ಟಿಕಲ್ 25 ದೋ ನಮಗೆ ಗೊತ್ತಿದೆ DPSP ಮತ್ತು ಫಂಡಮೆಂಟಲ್ ರೈಟ್ಸ್ ಅಂತ ಬಂದಾಗ ಫಂಡಮೆಂಟಲ್ ರೈಟ್ಸ್ ಓವರ್ ರೂಲ್ಡ್ ಮಾಡುತ್ತೆ ಅಂತ. ಬಟ್ ವೆನ್ ಆರ್ಟಿಕಲ್ 39 ಕ್ಲಾಸ್ B ಆ್ಯಂಡ್ C ಬರುತ್ತೆ, ಆವಾಗ ಫಂಡಮೆಂಟಲ್ ರೈಟ್ಸ್ಗಿಂತ DPSP ಮೇಲಿರುತ್ತೆ. ಇದು ನಿಮ್ಗೆ ಗೊತ್ತಿರಬೇಕು. ಅದು ಒಂದೇ ಪ್ರಾವಿಷನ್ ಸಿಗೋದು 25ನೇ ಅಮೆಂಡ್ಮೆಂಟಲ್ಲಿ. ಇದನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಅದಾದರೆ 26th ಅಮೆಂಡ್ಮೆಂಟ್ ಆಲ್ರೆಡಿ ಒಂದ್ಸಲ KPSCಯಲ್ಲಿ ಕೇಳಿದರೆ. ಇದು ಅಬಾಲಿಷನ್ ಆಫ್ ಪ್ರೈವಿ ಪರ್ಸಸ್ ಅಂತಂದ್ರೆ ಯಾವುದೇ ಒಂದು ಫಾರ್ಮರ್ ರೂಲರ್ಸಿಗೆ ಒಂದು ಸ್ಪೆಷಲ್ ಪ್ರಿವಿಲೇಜಸ್ ಇತ್ತು. ಅಂದರೆ ಫಾರ್ ಎಕ್ಸಾಂಪಲ್ ರಾಜಮನೆತನಗಳು, ಈಗ ಮೈಸೂರು ಒಡೆಯರದು ರಾಜಮನೆತನ ಬರುತ್ತಲ್ಲ, ಅವರಿಗೆಲ್ಲ ಒಂದು ಸ್ಪೆಷಲ್ ಪ್ರಿವಿಲೇಜಸ್ ಇತ್ತು. ಸೊ ಅದನ್ನ ಯೂಶುವಲಿ ತೆಗೆದ್ರು, ಅಬಾಲಿಷನ್ ಮಾಡಿದ್ರು. ಅವರಿಗೆ ಸಿಕ್ಕಿದಂತಹ ಫೆಸಿಲಿಟೀಸ್ ಆಗಿರಬಹುದು ಅಥವಾ ಏನೇನು ಸ್ಪೆಷಲ್ ಪ್ರಿವಿಲೇಜಸ್ ಇತ್ತು ಅದು 1971ನಲ್ಲಿ 26th ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಅವರಿಗೆ ಅಬಾಲಿಷನ್ ಆಯಿತು. ಸೊ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟು. ಪ್ರೈವಿ ಪರ್ಸ್ದು ಅಬಾಲಿಷನ್ 26th ಅಮೆಂಡ್ಮೆಂಟ್. ಅದಾದಮೇಲೆ ನೆಕ್ಸ್ಟು 31st ಅಮೆಂಡ್ಮೆಂಟ್ ಆ್ಯಕ್ಟ್ 1973ಯಲ್ಲಿ ನಡೆದಂತಹ 31st ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಏನು ಹೇಳುತ್ತೆ ಅಂತಂದರೆ, ಇದರಲ್ಲಿ ನಂಬರ್ ಆಫ್ ಸೀಟ್ಸು 525 ಇತ್ತು. ಪಾರ್ಲಿಮೆಂಟ್ದು ಸೀಟ್ನ 525ಇಂದ ಹಿಡಿದು 545ಗೆ ಇನ್ಕ್ರೀಸ್ ಮಾಡಿದರು. ಸೊ ಇದು ನಿಮಗೆ ಗೊತ್ತಿರಬೇಕು. ಈಗ ಎವ್ರಿ ಸೆನ್ಸಸ್ ಆದ ತಕ್ಷಣವೇ ಡಿಲಿಮಿಟೇಷನ್ ಕಮಿಷನ್ ಬರುತ್ತೆ. ಆಗಿದ ತಕ್ಷಣವೇ ಡಿಲಿಮಿಟೇಷನ್ ಕಮಿಷನ್ ಬರುತ್ತೆ. ಆ ಡಿಲಿಮಿಟೇಷನ್ ಕಮಿಷನಲ್ಲಿ 82nd ಆರ್ಟಿಕಲ್. ಬಟ್ ಇಲ್ಲಿ ತನಕ ಆಗಿರುವಂಥದ್ದು ಕೇವಲ 4 ಡಿಲಿಮಿಟೇಷನ್ ಕಮಿಷನ್ನು. ನೆಕ್ಸ್ಟು ಈಗ 2026 ಪಾಪ್ಯುಲೇಷನ್ ಸರ್ವೆ ಆಗಿದ ತಕ್ಷಣವೇ ಮತ್ತೊಂದು ಡಿಲಿಮಿಟೇಷನ್ ಕಮಿಷನ್ ಮಾಡುವಂತಹ ಒಂದು ಯೋಜನೆ ಇದೆ. ಯಾಕಂತಂದರೆ ಅಮೆಂಡ್ಮೆಂಟ್ 106ಅಲ್ಲಿ ಏನು ಹೇಳಿದೆ ಅಂತಂದರೆ, ಮಹಿಳೆಯರಿಗೆ 33% ಆಫ್ ದ ರಿಸರ್ವೇಷನ್ ಕೊಡಬೇಕು ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿ ಸೀಟ್ಸಲ್ಲಿ ಅಂತ ಹೇಳಿದ್ದಾರೆ. ಆ ಅಸೆಂಬ್ಲಿ ಸೀಟ್ಸಲ್ಲಿ 33% ಕೊಡಬೇಕು ಅಂತಂದರೆ ನೆಕ್ಸ್ಟು ಡಿಲಿಮಿಟೇಷನ್ ಕಮಿಷನ್ ಆಗಬೇಕು, ಪಾಪ್ಯುಲೇಷನ್ ಸರ್ವೆ. ಅವಾಗ ಏನಾಗುತ್ತೆ ಅಂತಂದರೆ ನಂಬರ್ ಆಫ್ ಸೀಟ್ಸ್, ಪಾರ್ಲಿಮೆಂಟ್ ಸೀಟ್ಸ್ ಕೂಡ 545 ಇರೋದು ಒಂದು 750 ತನಕ ಇನ್ಕ್ರೀಸ್ ಆಗುವ ಸಾಧ್ಯತೆಗಳಿದೆ. ಐ ಆಮ್ ನಾಟ್ ಶೋರ್, ಸಾಧ್ಯತೆಗಳಿದೆ. ಸೊ ಹಾಗಾಗಿ ಈಗ 545 ನಿಮಗೆ ಒರಿಜಿನಲಿ ಇತ್ತಾ ಅಂತ ಕ್ವಶನ್ ಕೇಳಲೂಬಹುದು. 545 ಸೀಟ್ಸು MP ಸೀಟ್ಸು ಒರಿಜಿನಲಿ ಇರಲಿಲ್ಲ. ಪಾಪ್ಯುಲೇಷನ್ ಬೇಸ್ಡಲ್ಲಿ 31ನೇ ಅಮೆಂಡ್ಮೆಂಟ್ ಆ್ಯಕ್ಟ್ 1973ಯಲ್ಲಿ ಅವರು ಇನ್ಕ್ರೀಸ್ ಮಾಡಿದ್ರು ಲೋಕಸಭಾ ರೆಪ್ರೆಸೆಂಟೇಷನ್ಸ್ನ ಅನ್ನೋದು ನಿಮಗೆ ಗೊತ್ತಿರಬೇಕು. ಯಾವ ಅಮೆಂಡ್ಮೆಂಟು? 31st ಅಮೆಂಡ್ಮೆಂಟು. ಈ 31st ಅಮೆಂಡ್ಮೆಂಟ್ನ ನೆನ್ಪಿಟ್ಕೊಳ್ಳಿ. 525 MP ಸೀಟ್ಸಿಂದ ಲೋಕಸಭೆಯಲ್ಲಿ 545 MP ಸೀಟ್ಸಿಗೆ ಇನ್ಕ್ರೀಸ್ ಆಗಿದೆ. ಈಗ ರೀಸೆಂಟಾಗಿ 2026 ಪಾಪ್ಯುಲೇಷನ್ ಪ್ರಕಾರ ಮತ್ತೆ ಇನ್ಕ್ರೀಸ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ದೆನ್ ಕಮ್ಸ್ 36th ಅಮೆಂಡ್ಮೆಂಟ್ ಆ್ಯಕ್ಟ್. 36th ಅಮೆಂಡ್ಮೆಂಟ್ ಆ್ಯಕ್ಟು 1975ಅಲ್ಲಿ ಆಗಿದ್ದು. ಈ 36th ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಏನು ಅಂತಂದರೆ, ಸಿಕ್ಕಿಂ ಆ್ಯಸ್ ಅ ಸ್ಟೇಟ್, ಇದರಲ್ಲಿ ಸಿಕ್ಕಿಂನ ಒಂದು ಸ್ಟೇಟ್ ಆಗಿ ಅವರು ಇದು ಮಾಡಿದರು. ಸಿಕ್ಕಿಂನ ಒಂದು ಸ್ಟೇಟ್ ಆಗಿ, ಅಂದರೆ ಇದು ಮುಂಚೆ ಸ್ಟೇಟ್ ಆಗಿರಲಿಲ್ಲ, ಇದಕ್ಕೆ ಸ್ಟೇಟ್ದು ಒಂದು ಸ್ಟೇಟಸ್ ಇರಲಿಲ್ಲ. ಈಗ 1975ಅಲ್ಲಿ 36th ಅಮೆಂಡ್ಮೆಂಟಲ್ಲಿ ಫುಲ್ ಪ್ಲೆಜ್ ಸ್ಟೇಟ್ ಆಗಿ ಸಿಕ್ಕಿಂಗೆ ಒಂದು ಪ್ರಾವಿಷನ್ ಸಿಕ್ತು. ಆಗ ಸಿಕ್ಕಿಮು 22ನೇ ಸ್ಟೇಟ್ ಆಗಿತ್ತು. ಸೊ ನಾವು ಅಗೇನ್ ಯುವರ್ ಕ್ವಶನ್ ಈಸ್, ಇಂಡಿಯಾದಲ್ಲಿ ಇವಾಗ ಎಷ್ಟು ಸ್ಟೇಟ್ಸ್ ಇದೆ ಆ್ಯಂಡ್ ಎಷ್ಟು ಯೂನಿಯನ್ ಟೆರಿಟರೀಸ್ ಇದೆ, ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. 42nd ಅಮೆಂಡ್ಮೆಂಟ್ ಆ್ಯಕ್ಟ್ 1976ಅಲ್ಲಿ ಆಗಿದಂತಹದ್ದು. ಇದಕ್ಕೆ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತಲೇ ಕರೀತಾರೆ. ಯಾಕಂದರೆ ಈ 42nd ಅಮೆಂಡ್ಮೆಂಟಲ್ಲಿ ಬಹಳಷ್ಟು ಚೇಂಜಸ್ ಆಯಿತು 1976ಅಲ್ಲಿ. ಏನು ಪರ್ಪಸ್ಸು? ಸ್ಟ್ರೆಂಥನಿಂಗ್ ದ ಸೆಂಟ್ರಲ್ ಗೌರ್ಮೆಂಟ್ದು ಪವರು ಜಾಸ್ತಿ ಆಗ್ತಾ ಹೋಯಿತು. ಏನೇನಾಯಿತು ಇದರಲ್ಲಿ ಅಂತಂದರೆ, ಪ್ರಿಯಾಂಬಲ್ಲು ನಮಗೆ ಗೊತ್ತೇ ಇದೆ, ಸೋಷಲಿಸ್ಟು, ಸೆಕ್ಯುಲರು ಮತ್ತು ಇಂಟಿಗ್ರಿಟಿ ಅನ್ನುವಂತಹ 3 ವರ್ಡ್ಸ್ನ ಆ್ಯಡ್ ಆಯಿತು. ಎಲ್ಲಿ? ಪ್ರಿಯಾಂಬಲಲ್ಲಿ ಈ 3 ವರ್ಡ್ಸು ಆ್ಯಡ್ ಆಯಿತು. ಮತ್ತು ಫಂಡಮೆಂಟಲ್ ಡ್ಯೂಟಿ ಆರ್ಟಿಕಲ್ 51A 42nd ಅಮೆಂಡ್ಮೆಂಟಲ್ಲಿ ಆ್ಯಡ್ ಆಗಿದ್ದು ಸ್ವರಾಜ್ ಸಿಂಗ್ ಕಮಿಟಿ ಅಂಡರು. ಆವಾಗ 10 ಫಂಡಮೆಂಟಲ್ ಡ್ಯೂಟೀಸ್ ಆ್ಯಡ್ ಆಗಿತ್ತು. ಅದಾದ ನಂತರ 86th ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ, 86 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ 11th ಒಂದು ಆ್ಯಡ್ ಆಯಿತು. ಇವಾಗ ಒಟ್ಟು ಫಂಡಮೆಂಟಲ್ ಡ್ಯೂಟೀಸ್ ಎಷ್ಟಿದೆ? 11 ಫಂಡಮೆಂಟಲ್ ಡ್ಯೂಟೀಸ್ ಇದೆ. ಇದ್ರ ಬಗ್ಗೆನೂ ಕೂಡ ನಾನು
ಕ್ಲಾಸಲ್ಲಿ ನಾವು ಇದು ಮಾಡುವಾಗ ಇಂಪಾರ್ಟೆಂಟ್ ಆರ್ಟಿಕಲ್ ಮಾಡುವಾಗ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್. ಮತ್ತು DPSPಗೆ ಸುಪ್ರಿಮಿಸಿ ಕೊಟ್ಟರು ಈ 42nd ಅಮೆಂಡ್ಮೆಂಟಲ್ಲಿ. ಮತ್ತು ಜುಡಿಷಿಯಲ್ ರಿವ್ಯೂ ರಿಸ್ಟ್ರಿಕ್ಟ್ ಆಯಿತು. ಇದು ಮೋಸ್ಟ್ ಕಾಂಟ್ರವರ್ಷಿಯಲ್ ಅಮೆಂಡ್ಮೆಂಟ್ ಆಗಿ ಹೊರಹೊಮ್ಮಿದೆ. ಯಾಕಂತಂದರೆ ಇದರಲ್ಲಿ ನಮ್ದು ಆ್ಯಕ್ಚುಲಿ ಕ್ವಾಸಿ ಫೆಡರಲ್ ಇದೆ ಅಲ್ವಾ, ಕ್ವಾಸಿ ಫೆಡರಲ್ ಇದೆ ಮತ್ತು ಸೆಂಟ್ರಲ್ಲು ಸ್ಟೇಟು ಪವರು ಡಿಸ್ಟ್ರಿಬ್ಯೂಟ್ ಆಗಿದೆ. ಬಟ್ ಈ ಅಮೆಂಡ್ಮೆಂಟ್ ಬಂದಾದ್ಮೇಲೆ ಏನಾಯ್ತು ಅಂದರೆ ಸೆಂಟ್ರಲ್ಗೆ ಹೆಚ್ಚು ಪವರ್ ಸಿಕ್ತು, ಸೆಂಟ್ರಲ್ಗೆ ಹೆಚ್ಚಿನ ಪವರ್. ಈಗ ಸೆಂಟ್ರಲ್ಗೆ ಹೆಚ್ಚಿನ ಪವರ್ ಅಂತಂದರೆ ಯೂನಿಟರಿ ಕಡೆ ವಾಲ್ದಂಗೆ, ನಮ್ಮದು ಫೆಡರಲ್ ಕ್ವಾಸಿ ಫೆಡರಲಿಂದ ಯೂನಿಟರಿ ಕಡೆ ನಮ್ಮ ಒಂದು ಪವರ್ ಶೇರಿಂಗು ವಾಲ್ದಂಗೆ. ಅಲ್ಲೇನಾಗುತ್ತೆ ಅಂತಂದರೆ ಪ್ರೈಮ್ ಮಿನಿಸ್ಟರ್ ಬಿಕಮ್ ದ ಸುಪ್ರೀಂ ಅನ್ನೋ ಥರ ಆಗೋಗುತ್ತೆ. ಸ್ಟೇಟು ತಮ್ಮ ಒಂದು ಪವರನ್ನು ಕಳ್ಕೊಂಡಿದ್ದಂತಹ ಒಂದು ಅಮೆಂಡ್ಮೆಂಟ್ ಇದು. ಬಟ್ ನಾಟ್ ಕಂಪ್ಲೀಟ್ಲಿ, ಯಾಕೆಂದರೆ ಮತ್ತೆ 44th ಅಮೆಂಡ್ಮೆಂಟಲ್ಲಿ ತುಂಬ ಚೇಂಜಸ್ ಆಗಿ ಆಲ್ಮೋಸ್ಟ್ ಎವ್ರಿ ರೈಟ್ಸು ರಿಟೈನ್ ಆಗಿದೆ. ನೆಕ್ಸ್ಟು 44th ಅಮೆಂಡ್ಮೆಂಟ್ ಆ್ಯಕ್ಟು 1978 ಆಗಿದಂತಹದ್ದು. ಇದು ಎಕ್ಸಸಸ್ ಆಫ್ 42nd ಅಮೆಂಡ್ಮೆಂಟ್ನ ಅಂಡು ಮಾಡಿದೆ. ಇದರಲ್ಲಿ ಇನ್ನೊಂದು ಮೇಯ್ನಾಗಿ ನಮಗೆ ನೆನ್ಪಿಟ್ಕೊಬೇಕಂದ್ರೆ ಆರ್ಟಿಕಲ್ ರೈಟ್ ಟು ಪ್ರಾಪರ್ಟಿ ಮುಂಚೆ ಫಂಡಮೆಂಟಲ್ ರೈಟ್ಸ್ ಆಗಿತ್ತು. ರೈಟ್ ಟು ಪ್ರಾಪರ್ಟಿ ಫಂಡಮೆಂಟಲ್ ರೈಟ್ಸ್ ಅಂಡರ್ ಆರ್ಟಿಕಲ್ 31. ಬಟ್ ಈ ಅಮೆಂಡ್ಮೆಂಟಲ್ಲಿ ಏನಾಯಿತು ಅಂತಂದರೆ ಆರ್ಟಿಕಲ್ 31 ಲೀಗಲ್ ರೈಟ್ ಆಯಿತು ಆ್ಯಂಡ್ ಆರ್ಟಿಕಲ್ 300A ಆಯಿತು. 31 ಇದ್ದಿದ್ದು ಆರ್ಟಿಕಲ್ 300A ಆಯಿತು. ದಟ್ ಕಮ್ಸ್ ಅಂಡರ್ ಲೀಗಲ್ ರೈಟ್ ಅಥವಾ ಕಾನ್ಸ್ಟಿಟ್ಯೂಷನಲ್ ರೈಟು. ಅದನ್ನು ಫಂಡಮೆಂಟಲ್ ರೈಟ್ ಸ್ಟೇಟಸ್ನ ತೆಗೆದ್ರು. ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸು, ಯಾಕಂತಂದರೆ ಎಕ್ಸಾಮಲ್ಲಿ ಕೇಳುವ ಸಾಧ್ಯತೆ ಇರುತ್ತೆ. ಫಂಡಮೆಂಟಲ್ ರೈಟ್ಸ್ ಸಿನ್ಸ್ ದ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ಅ ಲೀಗಲ್ ರೈಟ್ ಅಂತ ಕೇಳಿ ನಿಮಗೆ ಈ ಫಾಲೋವಿಂಗ್ ದ ಸ್ಟೇಟ್ಮೆಂಟ್ ಕರೆಕ್ಟೋ ರಾಂಗೋ ಅಂತಲೂ ಕೇಳಬಹುದು. ಅಥವಾ ರೈಟ್ ಟು ಪ್ರಾಪರ್ಟಿ ಕಮ್ಸ್ ಅಂಡರ್ ಆರ್ಟಿಕಲ್ 300A ಅಂತಲೂ ಕೇಳ್ಬೋದು. ಸೊ ಇದನ್ನು ನೀವು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು 58th ಅಮೆಂಡ್ಮೆಂಟ್ ಆ್ಯಕ್ಟ್ 1984 ನಡೆದಂತಹ 50ನೇ ಅಮೆಂಡ್ಮೆಂಟ್ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ ಇದು ಟೆಕ್ನಿಕಲ್ ಚೇಂಜಸ್ ರಿಲೇಟೆಡ್ ಟು ಸರ್ವಿಸ್ ಮ್ಯಾಟರ್. ಇದೇ ನಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ. ಬಟ್ 50th ಅಂತ ಇದ್ದಿದ್ದಕ್ಕೇ ಇದನ್ನು ತಗೊಂಡಿರೋದು. ಶೆಡ್ಯೂಲ್ಡ್ ಮಾಡಿಫಿಕೇಶನ್, ಯಾವ ಸರ್ವಿಸ್ದು ಏನಾದ್ರು ಚೇಂಜಸ್ ಏನಾದರೂ ಇದ್ದರೆ ಅಲ್ಲಿ ಚೇಂಜಸ್ ಆಗಿದೆ. ಸೊ 50th ಅಮೆಂಡ್ಮೆಂಟು ಇಯರ್ ಕೇಳ್ಬೋದು, ಅದ್ರ ಪರ್ಪಸ್ ಕೇಳಿಲ್ಲ ಅಂದ್ರೆ ಯಾವಾಗ ಆಯಿತು ಅಂತ. ಅದು 1984 ಆದಂತಹ ಒಂದು ಅಮೆಂಡ್ಮೆಂಟ್ ಆ್ಯಕ್ಟ್. ನೆಕ್ಸ್ಟ್ ಕಮ್ಸ್ 52nd ತುಂಬ ಇಂಪಾರ್ಟೆಂಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ. 1985 ಆಗಿದ್ದಂತಹದ್ದು. ಯಾಕೆಂದರೆ ಇದು 10th ಶೆಡ್ಯೂಲ್ನ ಆ್ಯಡ್ ಮಾಡಿದಂತಹ ಒಂದು ಅಮೆಂಡ್ಮೆಂಟ್ ಆ್ಯಕ್ಟ್ ಇದು. ಇದು ಏನು ಮೇಜರ್ಲಿ ಅಂತಂದರೆ ಆ್ಯಂಟಿ ಡಿಫೆಕ್ಷನ್ ಆ್ಯಕ್ಟ್. ಇಲ್ಲಿ ಆ್ಯಂಟಿ ಡಿಫೆಕ್ಷನ್ ಆ್ಯಕ್ಟ್ ಇದು ಯಾವುದೇ ಒಂದು MLA ಅಥವಾ MP ಹೇಗೆ ಬಿಹೇವ್ ಮಾಡಬೇಕು ಆಫ್ಟರ್ ದ ಎಲೆಕ್ಷನ್ಸು. ಅವ್ರೇನಾದರೂ ಈಗ ಇಂಡಿಪೆಂಡೆಂಟಾಗಿ ನಿಂತು ಬೇರೆ ಪಕ್ಷಕ್ಕೆ ಸೇರಿಕೊಂಡ್ರೆ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ. ಮತ್ತು ಪಕ್ಷವನ್ನು ಒಡೆದು ಲೆಸ್ ದೆನ್ 1/3 ಆಫ್ ದ MLAs ಆರ್ MPs ಬೇರೆ ಪಕ್ಷಕ್ಕೆ ಹೋದರೆ ಅವರು ಕೂಡ ಮಾಸ್ ಇದಾಗ್ತಾರೆ. ಮತ್ತು ನಾಮಿನೇಟೆಡ್ MLAs ಆಫ್ಟರ್ 6 months ಯಾವುದಾದ್ರೂ ಪಾರ್ಟಿಗೆ ಜಾಯ್ನ್ ಆದರೆ ಅವರು ಕೂಡ ಡಿಸ್ಕ್ವಾಲಿಫೈ ಆಗ್ತಾರೆ. ಈ ತರಹ ಆದಂತಹ ಎಲ್ಲ ಒಂದು ಪ್ರಾವಿಷನ್ಸ್ನ ಈ 10th ಶೆಡ್ಯೂಲಲ್ಲಿ ಆ್ಯಡ್ ಮಾಡಿದಂತಹ ಒಂದು ಅಮೆಂಡ್ಮೆಂಟ್ ಆ್ಯಕ್ಟ್ ಯಾವುದು ಅಂತಂದರೆ 52nd ಅಮೆಂಡ್ಮೆಂಟ್ ಆ್ಯಕ್ಟು 1985 ಇದಾಗಿದ್ದು. ಸೊ ಇಲ್ಲಿ ಇದು ಯಾರು ಅಡ್ಜಸ್ಟ್ ಮಾಡ್ತಾರೆ ಅಂದರೆ ಸ್ಪೀಕರ್ ಅಂಡರಲ್ಲಿ ಬರುತ್ತೆ ಇವೆಲ್ಲವೂ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. 52nd ಅಮೆಂಡ್ಮೆಂಟು 10th ಶೆಡ್ಯೂಲು ವಿಚ್ ಇಸ್ ರಿಲೇಟೆಡ್ ಟು ಆ್ಯಂಟಿ ಡಿಫೆಕ್ಷನ್ ಲಾ. ಎಕ್ಸಾಮಲ್ಲಿ ಇದು ಆಲ್ರೆಡಿ ಕೇಳಿದರೆ ಬಟ್ ರಿಪೀಟ್ ಆಗುವ ಸಾಧ್ಯತೆಯೂ ಕೂಡ ಹೆಚ್ಚಿರುತ್ತೆ. ನೆಕ್ಸ್ಟು 61st ಅಮೆಂಡ್ಮೆಂಟ್ ಆ್ಯಕ್ಟ್ 1989. ಇದರಲ್ಲಿ ಏನು ಅಂತಂದರೆ ವೋಟಿಂಗ್ ಪವರ್ದು ಏಜ್, ಫಾರ್ ಎಕ್ಸಾಂಪಲ್ ಬಿಫೋರು 21 ಇಯರ್ ಇತ್ತು ವೋಟ್ ಮಾಡಬೇಕಂತಂದರೆ ಎಲಿಜಿಬಿಲಿಟಿ ಇಯರು. ಈ ಒಂದು ಪ್ರಾವಿಷನ್ 61st ಅಮೆಂಡ್ಮೆಂಟಲ್ಲಿ ಏನು ಮಾಡಿದ್ರು ಅಂತಂದರೆ ದೇ ಹ್ಯಾವ್ ರೆಡ್ಯೂಸ್ ಇಂಟು 18 ಇಯರ್ಸ್ಗೆ ರೆಡ್ಯೂಸ್ ಮಾಡಿದ್ರು. ಇದು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್. ಆಲ್ರೆಡಿ ಗ್ರೂಪ್ ಸಿ, PC ಮತ್ತು PSI ಎಕ್ಸಾಮ್ಸಲ್ಲಿ ಇದು ಕ್ವಶನ್ಸ್ ಆಗಿದೆ. ಒಂದ್ಸಲ KPSCಯಲ್ಲೂ ಬಂದಿದೆ, KPSC ಪ್ರಿಲಿಮ್ಸಲ್ಲೂ. ಸೊ ದಯವಿಟ್ಟು ನೋಡ್ಕೊಳ್ಳಿ, ರಿಪೀಟ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಅದಾದಮೇಲೆ 69th ಅಮೆಂಡ್ಮೆಂಟ್ ಆ್ಯಕ್ಟು ದಿಸ್ ಇಸ್ ರಿಲೇಟೆಡ್ ಟು ಡೆಲ್ಲಿ ಸ್ಪೆಷಲ್ ಸ್ಟೇಟಸ್. ಡೆಲ್ಲಿಗೆ ಯೂನಿಯನ್ ಟೆರಿಟರಿ ಕೊಟ್ಟಿದ್ದು ಮತ್ತು ಅವರಿಗೆ ಸಪ್ರೇಟ್ ಆರ್ಟಿಕಲ್ 239A ಮತ್ತು ಡೆಲ್ಲಿಗೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕ್ರಿಯೇಟ್ ಮಾಡಿದ್ದು 69th ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ. ನೆನ್ಪಿಟ್ಕೊಳ್ಳಿ, ಡೆಲ್ಲಿಗೆ ಸ್ಪೆಷಲ್ ಸ್ಟೇಟಸ್ ಸಿಕ್ಕಿದ್ದು, ಡೆಲ್ಲಿಗೆ ಅಸೆಂಬ್ಲಿ ಕ್ರಿಯೇಟ್ ಆಗಿದ್ದು ಎಲ್ಲವೂ 69th ಅಮೆಂಡ್ಮೆಂಟ್ ಆ್ಯಕ್ಟ್ 239AA ಅನ್ನುವಂತಹ ಒಂದು ಆರ್ಟಿಕಲ್ನ ಆಧಾರದ ಮೇಲೆ. ಇದು ನಿಮಗೆ ಎಕ್ಸಾಮಲ್ಲಿ ಕೇಳುವ ಸಾಧ್ಯತೆ ಹೆಚ್ಚಿರುತ್ತೆ.
ಇಂಥ ಸ್ಪೆಸಿಫಿಕ್ ಆಗಿರುವಂತಹ ಕೆಲವು ಅಮೆಂಡ್ಮೆಂಟ್ ಮಾತ್ರ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಯಾವುದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ತುಂಬ ಇಂಪಾರ್ಟೆಂಟು. ಸೊ ದಯವಿಟ್ಟು ಇದು ಒಂದ್ಸಲ ಈ ವಿಡಿಯೋ ನೋಡಿದ ಮೇಲೆ ನೀವೇ ಒಂದು ಪಾಯಿಂಟ್ ಮಾಡಿಕೊಂಡು ಅದನ್ನ ರೆಗ್ಯುಲರ್ ಆಗಿ ರಿವಿಷನ್ ಮಾಡ್ತಾ ಇರಿ. ದೆನ್ ಕಮ್ಸ್ 72nd ಅಮೆಂಡ್ಮೆಂಟ್ ಆಕ್ಟ್ 1992. ಇದರಲ್ಲಿ ರಿಸರ್ವೇಷನ್ ಎಕ್ಸ್ಟೆನ್ಷನ್ ನಮಗೆ ಗೊತ್ತೇ ಇದೆ, ಎವ್ರಿ 10 years SC/STಗಳದ್ದು ರಿಸರ್ವೇಷನ್ಸು ಎಕ್ಸ್ಟೆಂಡ್ ಆಗ್ತಾನೇ ಇದೆ 1950ಇಂದನೂ ಕೂಡ. ಸೊ ಹಾಗಾಗಿ ಇಲ್ಲಿ ರಿಸರ್ವೇಷನ್ನ ಎಕ್ಸ್ಟೆಂಡ್ ಮಾಡಿದ್ರು. ಮತ್ತೆ ಈವನ್ ಈಗಲೂ ಕೂಡ ರೀಸೆಂಟಾಗೂ 10 yearsಗೆ SC/STಗಳದ್ದು ರಿಸರ್ವೇಷನ್ ಎಕ್ಸ್ಟೆಂಡ್ ಆಗಿದೆ. ಸೊ ಇದು ಒನ್ ಆಫ್ ದ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳೋದಿಲ್ಲ, ಯಾಕೆಂದರೆ ಆಲ್ರೆಡಿ 5-6 times ಇದು ಎಕ್ಸ್ಟೆಂಡ್ ಆಗಿರುವಂತಹ ಒಂದು ಪ್ರಾವಿಷನ್ ಆಗಿರೋದ್ರಿಂದ ಅದ್ರ ಮೇಲೆ ಕ್ವಶನ್ ಬರೋ ಸಾಧ್ಯತೆ ಕಮ್ಮಿ ಇರುತ್ತೆ. ಬಟ್ ಇಫ್ ಇನ್ ಕೇಸ್ 72nd ಅಮೆಂಡ್ಮೆಂಟ್ ಯಾವ ಇಯರಲ್ಲಿ ಆಯಿತು ಅಂತ ಕೇಳಿರಬಹುದು ಅನ್ನೋ ಒಂದು ಕಾರಣದಿಂದ ಈ ಅಮೆಂಡ್ಮೆಂಟ್ ಇಂಪಾರ್ಟೆಂಟ್ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟು 73ನೇ ಅಮೆಂಡ್ಮೆಂಟ್ ಆ್ಯಕ್ಟು, ವೆರಿ ಇಂಪಾರ್ಟೆಂಟ್. 73rd and 74th ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ಇದರಲ್ಲಿ 73rd ಅಲ್ಲಿ ಪಂಚಾಯತ್ ರಾಜ್ ಪ್ರಾವಿಷನ್ನ 11th ಶೆಡ್ಯೂಲ್ ಆಗಿ ಆ್ಯಡ್ ಮಾಡಿದ್ದಂತಹದ್ದು. 11th ಶೆಡ್ಯೂಲ್ ಆಗಿ ಮತ್ತು ಪಾರ್ಟ್ 9 9ನೇ ಪಾರ್ಟಿಂದ ಕಾನ್ಸ್ಟಿಟ್ಯೂಷನಲ್ಲಿ ಪಾರ್ಟ್ 9 ಮತ್ತು 11ನೇ ಶೆಡ್ಯೂಲ್ 11th ಶೆಡ್ಯೂಲ್ ಮತ್ತು 9th ಪಾರ್ಟ್ ಆಗಿ ಆ್ಯಡ್ ಮಾಡಿದ್ದು. ಇದರಲ್ಲಿ ಇನ್ನೊಂದೇನೆಂದರೆ 33% ಆಫ್ ದ ರಿಸರ್ವೇಷನ್ನ ವುಮನ್ನಿಗೆ ಕೊಟ್ಟಿದ್ರು 1992 ಅಲ್ಲಿ. ಬಟ್ ಈಗ 2026ಗೆ MLA ಮತ್ತು MP ಸೀಟ್ಸ್ಗಳಲ್ಲೂ ಕೂಡ ವುಮನ್ಗೆ 33% ಬಂದಿದೆ. ನಾರಿ ಶಕ್ತಿ ಅನ್ನುವಂತಹ ಒಂದು ಬಿಲ್ ಪಾಸ್ ಆದಮೇಲೆ ಇದು 3 tier ಪಂಚಾಯತ್ ಸಿಸ್ಟಮ್. ಓವರ್ ಆಲ್ ಇಂಡಿಯಾದಲ್ಲಿ ಇದು 3 tier ಪಂಚಾಯತ್ ಇದೆ. ಕೆಲವು ಕಡೆ 2 tier ಮಾಡಿದ್ದಾರೆ, ಕೆಲವು ಕಡೆ 4 tier ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅದು ಓವರ್ ಆಲ್ 3 tier ಪಂಚಾಯತ್ ಸಿಸ್ಟಮ್ ಇದೆ. ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಆ್ಯಂಡ್ ಜಿಲ್ಲಾ ಪಂಚಾಯತ್. ಆಮೇಲೆ 33% ಆಫ್ ದ ರಿಸರ್ವೇಷನ್ನು ವುಮನ್ಗಿರುತ್ತೆ. ಸೊ ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಅಮೆಂಡ್ಮೆಂಟ್. ನೆಕ್ಸ್ಟ್ ಕಮ್ಸ್ 74th ಅಮೆಂಡ್ಮೆಂಟ್ ಆ್ಯಕ್ಟ್. 74th ಅಮೆಂಡ್ಮೆಂಟಲ್ಲಿ ಇದು ಲೋಕಲ್ ಅರ್ಬನ್ ಬಾಡೀಸ್. ಅದು ಹೇಗೆ ಗ್ರಾಮ ಪಂಚಾಯತಿಗಾಯಿತು, ಇದು ಅರ್ಬನ್ ಬಾಡೀಸಲ್ಲೂ ಇದು ಕೂಡ ಅಗೇನ್ 3 tier ಇದೆ. ಇಲ್ಲಿ 9th A ಪಾರ್ಟ್ 9A ಮತ್ತು 12ನೇ ಶೆಡ್ಯೂಲ್ನ ಕಾನ್ಸ್ಟಿಟ್ಯೂಷನ್ಗೆ ಆ್ಯಡ್ ಮಾಡಿದರು. ಸೊ ಇದು ನೆನ್ಪಿಟ್ಕೊಳ್ಳಿ. 73rd and 74th ಅಮೆಂಡ್ಮೆಂಟ್ ಆ್ಯಕ್ಟ್ಸು 1992 ಅಲ್ಲಾಯಿತು. ಇದು ಪಂಚಾಯತ್ ರಾಜ್ ಮತ್ತು ಸ್ಥಳೀಯ ಅರ್ಬನ್ ಬಾಡೀಸ್ಗೆ ರಿಲೇಟೆಡ್ ಆಗಿರುವಂತಹದ್ದು. 11th ಶೆಡ್ಯೂಲ್ ಮತ್ತು 12th ಶೆಡ್ಯೂಲ್ ರೆಸ್ಪೆಕ್ಟಿವ್ಲಿ. ಇದು ಮುನ್ಸಿಪಲ್ ಗವರ್ನೆನ್ಸ್ ಸ್ಟ್ರೆಂಥನ್ ಆಗೋಕೆ ಅಂತ ಮಾಡಿದಂತಹ ಒಂದು ಅಮೆಂಡ್ಮೆಂಟ್. ನೆಕ್ಸ್ಟ್ ಕಮ್ಸ್ 82nd ಅಮೆಂಡ್ಮೆಂಟ್. 72nd ಅಲ್ಲಿ ಮತ್ತೆ ಇಲ್ಲಿ ಪ್ರಮೋಷನ್ ಇನ್ ರಿಸರ್ವೇಷನ್, SC/ST ಪ್ರಮೋಷನ್ ವಿತ್ ರಿಲ್ಯಾಕ್ಸೇಷನ್. ರಿಸರ್ವೇಷನಲ್ಲೂ ಕೂಡ ಪ್ರಮೋಷನ್ ಕೊಡುವಂತಹ ಒಂದು ಆದ್ಯತೆ ಸಿಕ್ಕಿದ್ದು 82nd ಅಮೆಂಡ್ಮೆಂಟಲ್ಲಿ. ಕೆಲವು ಕಡೆ ಇದೇ ಪ್ರಾಬ್ಲಮ್ ಇನ್ನೂ ನಡೀತಾ ಇದೆ. ಪ್ರಮೋಷನಲ್ಲಿ ಯಾಕೆ ರಿಸರ್ವೇಷನ್ ಬೇಕು, ರಿಸರ್ವೇಷನ್ ಸ್ಟಾರ್ಟಿಂಗೇ ಕೊಟ್ಟಿರ್ತಾರಲ್ಲ, ಮತ್ತು ಪ್ರಮೋಷನ್ಗೂ ರಿಸರ್ವೇಷನ್ ಯಾಕೆ ಇಲ್ಲ ಆದ್ರೂ ಯಾರು ಹಾರ್ಡ್ ವರ್ಕ್ ಮಾಡಿರ್ತಾರೆ ಅವ್ರಿಗೆ ಕೊಡಲಿ ಅನ್ನುವಂತಹ ಒಂದು ಇಟ್ಸ್ ಹ್ಯಾಪ್ನಿಂಗ್ ಸಿನ್ಸ್ ದೆನ್. ಲೆಟ್ಸ್ ಸಿ ಹೆಂಗೆ ಎಂಡ್ ಆಗುತ್ತೆ ಅಂತ. ಅದಕ್ಕೆ ಮಹಾಜನ್ ಕಮಿಟಿನೂ ಕೂಡ ಒಂದು ರಚನೆ ಮಾಡಿದ್ರು. ಬಟ್ ಯಾವುದೇ ರೀತಿಯ ಕನ್ಕ್ಲೂಷನ್ ಬಂದಿಲ್ಲ. ಸ್ಟಿಲ್ ದ ಕ್ವಶನ್ ಈಸ್ ಗೋಯಿಂಗ್ ಆನ್. ಪ್ರಮೋಷನಲ್ಲಿ ಯಾಕೆ ರಿಸರ್ವೇಷನ್, ಅದರ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಕಮ್ಸ್ 86th ಅಮೆಂಡ್ಮೆಂಟ್ ಆ್ಯಕ್ಟ್, ವೆರಿ ಇಂಪಾರ್ಟೆಂಟ್. ಇದು ಒಂದು ಸಂವಿಧಾನದಲ್ಲೇ ಒನ್ ಆಫ್ ದ ಇಂಪಾರ್ಟೆಂಟು. ಯಾಕಂತಂದರೆ ರೈಟ್ ಟು ಎಜುಕೇಷನ್ ಅಮೆಂಡ್ಮೆಂಟ್ ಆರ್ಟಿಕಲ್ 21A ಆ್ಯಡ್ ಆಯಿತು. ಆ್ಯಂಡ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಫಾರ್ 6 to 14 years ಇರುವಂತಹ ಎಲ್ಲ ಮಕ್ಕಳಿಗೂ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್, ಅಂದರೆ 14 ವರ್ಷಕ್ಕಿಂತ ಒಳಗಿನ ಮಕ್ಕಳು ಎಲ್ಲೂ ಕೂಡ ಬಾಲ್ಯ ಕಾರ್ಮಿಕರಾಗಿ ಕೆಲಸ ಮಾಡಬಾರ್ದು. ಆ್ಯಂಡ್ ದೇ ಹ್ಯಾವ್ ಟು ಅಟೆಂಡ್ ದ ಕ್ಲಾಸ್, ಅಂದರೆ 1ನೇ ತರಗತಿಯಿಂದ ಆಲ್ಮೋಸ್ಟ್ 8ನೇ ಕ್ಲಾಸ್ ತನಕ ಫ್ರೀ ಆ್ಯಂಡ್ ಕಂಪಲ್ಸರಿಯಾಗಿ 100% ಎಲ್ಲ ಮಕ್ಕಳಿಗೂ ಎಜುಕೇಷನ್ ಸಿಗಬೇಕು ಅನ್ನುವಂತಹ ಒಂದು ಮಹದಾಸೆಯಿಂದ ಈ ಒಂದು ಆರ್ಟಿಕಲ್ ಬಂತು 21A. ಆ್ಯಂಡ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ಸ್ ಆರ್ ಟ್ರೈಯಿಂಗ್ ದೇರ್ ಬೆಸ್ಟ್ ಟು ಫುಲ್ಫಿಲ್ ದಿಸ್ 100% ಮಾಡೋಕ್ಕೆ. ಯಾಕಂತಂದರೆ ಪ್ರೈಮರಿ ಎಜುಕೇಷನ್ನು ಯಾವುದೇ ಒಬ್ಬ ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟು, ಅಲ್ಲಿ ಕಲಿಯುವಂಥದ್ದು ಹೆಚ್ಚಿರುತ್ತೆ. ಆ್ಯಂಡ್ ದೇ ಹ್ಯಾವ್ ಗಿವನ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಗೌರ್ಮೆಂಟಲ್ಲಿ, ಮತ್ತು ಪ್ರೈವೇಟಲ್ಲಿ 25% ರಿಸರ್ವೇಷನ್ ಕೊಟ್ಟರು. ಅಂದರೆ ಬಡ ಮಕ್ಕಳಿಗೆ, ಅಂದರೆ ಫಾರ್ ಎಕ್ಸಾಂಪಲ್ ಸಮ್ ಪೀಪಲ್ ದೇ ಕೆನಾಟ್ ಪೇ ಫುಲ್ ಅಮೌಂಟ್. ಈಗ ದೊಡ್ಡ ಸ್ಕೂಲ್ಸಲ್ಲಿ ಫುಲ್ ಅಮೌಂಟ್ ಪೇ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ 25% ಆಫ್ ದ ಸೀಟ್ಸು RTE ಅಂಡರಲ್ಲಿ ಬರುತ್ತೆ. ಬಟ್ ಎಷ್ಟೊಂದು ಜನಕ್ಕೆ ಈ ಪ್ರಾವಿಷನ್ನೇ ಗೊತ್ತಿಲ್ಲ.
25%. ಈವನ್ ನೀವು ಯಾವುದೇ ಒಂದು ಕ್ರಿಶ್ಚಿಯನ್ ಮಿಷನರಿ ಸ್ಕೂಲ್ಸ್ಗೆ ಹೋಗಿ ಅಥವಾ ಯಾವುದೇ ಗ್ಲೋಬಲ್ ಲೆವೆಲ್ ಆಗಿರುವಂತಹ ಸ್ಕೂಲ್ಸಲ್ಲೂ ಕೂಡ 25% RTEಗೆ ಕೊಡಬೇಕು, ಅಂದರೆ ರೈಟ್ ಟು ಎಜುಕೇಷನ್ ಅಂಡರಲ್ಲಿ. ಆ್ಯಂಡ್ ಅಲ್ಲಿ ನಿಮ್ಮ ಯಾವುದೇ ಮಕ್ಕಳಿಗೂ ಕೂಡ ಫ್ರೀ ಎಜುಕೇಷನ್ಸ್ ಇರುತ್ತೆ. ಬಟ್ ಈ ಪ್ರಾವಿಷನ್ನು ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ ಅವ್ರು ಅದನ್ನು ಯೂಸ್ ಮಾಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಹೇಳೋದು, ಎಲ್ರಿಗೂ ಕೂಡ ಕೆಲವು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಅರಿವು ಇರಲೇಬೇಕು. ಸೊ ಈಗ ನೀವು ನಿಮ್ಮ ಸುತ್ತಮುತ್ತಲ ಇರೋರಿಗೆ ಕೆಲವರಿಗೆ ಹೇಳಿದರೆ ಅವರು ತಮ್ಮ ಮಕ್ಕಳನ್ನ ಒಳ್ಳೆ ಸ್ಕೂಲ್ಸಲ್ಲಿ ಓದಿಸ್ಬೋದು. ವೆರಿ ಲೆಸ್ ಅಮೌಂಟ್ ಆಫ್ ಫೀಸ್ ಇರುತ್ತೆ ಈ 25% ಹೋದರೆ. ದೇ ಶುಡ್ ಮೆನ್ಷನ್ ದಟ್ RTE ಅಂಡರಲ್ಲಿ ಇರುವಂತಹ ಸೀಟ್ಸ್ನ ನಮಗೆ ಕೊಡಿ. ಬಟ್ ಇವಾಗ ಏನು ಮಾಡ್ತಾರೆ ಪ್ರೈವೇಟ್ ಅವರು ಅಂತಂದರೆ, ಅವ್ರದ್ದು ರಿಲೇಟಿವ್ಸ್ಗಳಿಗೇ ಆ 25% ಆಫ್ ದ ಸೀಟ್ಸ್ನ ಕೊಟ್ಟು ದೇ ಶುಡ್ ಶೋ ದಟ್ 25% RTE ಅಂಡರಲ್ಲಿ ಬಂದಿದೆ ಅನ್ನುವಂತಹದನ್ನ ಗೌರ್ಮೆಂಟ್ಗೆ ಅವ್ರು ಸಬ್ಮಿಟ್ ಮಾಡಲೇಬೇಕು. ಹಾಗಾಗಿ ಏನಾಗುತ್ತೆ ಅಂತಂದರೆ, ಇಂಟರ್ನಲ್ಲಿ ಅವ್ರಿಗೆ ಬೇಕಾಗಿರುವಂಥವ್ರಿಗೆ ಕೊಟ್ಬಿಟ್ಟು ಫೀಸ್ನ ಕಮ್ಮಿ ಮಾಡಿ ಈ ಥರ ಎಲ್ಲ ಸ್ಕ್ಯಾಮ್ಸ್ಗಳು ನಡೆಯುತ್ತೆ. ಸೊ ಅಟ್ಲೀಸ್ಟ್ ನಿಮಗೆ ಯಾರಿಗೆಲ್ಲ ಅವಶ್ಯಕತೆ ಇರುತ್ತೆ ಇದ್ರ ಬಗ್ಗೆ ಡೀಟೇಲಿಂಗ್ನ ಅವರಿಗೆ ಕೊಡಬಹುದು. ನೆಕ್ಸ್ಟು 91st ಅಮೆಂಡ್ಮೆಂಟು. 91st ಅಮೆಂಡ್ಮೆಂಟು ತುಂಬ ಇಂಪಾರ್ಟೆಂಟ್ ಆಯಿತು. ಯಾಕಂತಂದರೆ ಇಲ್ಲಿ ಏನು ಮಾಡಿದ್ರು ಅಂತಂದರೆ, ಮುಂಚೆ ಎಲ್ಲ ಹೆಂಗಿರ್ತಿತ್ತು, ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಜಾಸ್ತಿ ಜನ ಇರೋರು, ಎಲ್ರಿಗೂ ಮಿನಿಸ್ಟ್ರುಗಿರಿ ಕೊಡೋದು. ಬಟ್ ಇಲ್ಲೇ ಒಂದು ಪ್ರಾವಿಷನ್ ಏನು ಬಂತು ಅಂದರೆ, 15%ಗಿಂತ ಜಾಸ್ತಿ, ಇವಾಗ ಫಾರ್ ಎಕ್ಸಾಂಪಲ್ 500 ಜನ ಇದ್ದರೆ MPಸು, ಅದರಲ್ಲಿ 15% ಜನಕ್ಕೆ ಮಾತ್ರ ಕೌನ್ಸಿಲ್ ಆಫ್ ಮಿನಿಸ್ಟರ್ ಸ್ಟೇಟಸ್ ಕೊಡಬೇಕು, ನಾಟ್ ಎಕ್ಸ್ಕ್ಲೂಡಿಂಗ್ ಅಂತ. ಅದರಲ್ಲೂ ಆ 15%ಅಲ್ಲಿ ಪ್ರೈಮ್ ಮಿನಿಸ್ಟ್ರು ಕೂಡ ಇರ್ತಾರೆ. ಸೊ ದಿಸ್ ಈಸ್ ಅಬೌಟ್ ದ 91st ಅಮೆಂಡ್ಮೆಂಟು. ಕೌನ್ಸಿಲ್ ಆಫ್ ಮಿನಿಸ್ಟರ್ಸು 15% ಆಫ್ ದ ಟೋಟಲ್ MPಸ್ಗಿಂತ ಅಥವಾ MLAಸ್ಗಿಂತ ಜಾಸ್ತಿ ಹೋಗಬಾರ್ದು ಅನ್ನುವಂತಹ ಒಂದು ಪ್ರಾವಿಷನ್. ಇಲ್ಲೇನಾಯಿತು ಅಂದರೆ ಪಾಲಿಟಿಕ್ಸ್ ಸ್ವಲ್ಪ ಕ್ಲೀನ್ ಆಯಿತು. ಬಿಕಾಸ್ ಲಿಮಿಟೆಡ್ ನಂಬರ್ ಆಫ್ ದ ಇವ್ರು ಬರ್ತಾರೆ ಮೇಜರ್ ಆಗಿ ಮಿನಿಸ್ಟ್ರೀಸು. ಅವಾಗ ಏನಾಗುತ್ತೆ ಅಂತಂದರೆ, ಡಿಸಿಷನ್ ತಗೊಳ್ಳೋಕ್ಕೆ, ಇನ್ನೊಂದಕ್ಕೆ, ಮತ್ತು ಕರಪ್ಷನ್ ಕಮ್ಮಿ ಆಗೋಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇದು ಮಾಡಿದ್ರು. ಬಟ್ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗ್ತಿದೆ ಅಲ್ವಾ. ಸೊ ಇದು 15%ಗೆ ಲಿಮಿಟ್ ಮಾಡಿದ್ರು ಕೌನ್ಸಿಲ್ ಆಫ್ ಮಿನಿಸ್ಟರ್ದು ಸೀಟ್ಸ್ನ. ದೆನ್ ಕಮ್ಸ್ 95th ಅಮೆಂಡ್ಮೆಂಟ್ ಆ್ಯಕ್ಟ್. ಈ 95th ಅಮೆಂಡ್ಮೆಂಟ್ ಆ್ಯಕ್ಟ್ ಅಗೇನ್ ರಿಸರ್ವೇಷನ್ ಎಕ್ಸ್ಟೆನ್ಷನ್ನು ರೀಸೆಂಟಾಗಿ ಆಗಿದಂತಹದ್ದು 2009 ಇದು. ಅದಾದಮೇಲೆ ನೆಕ್ಸ್ಟು ಇವಾಗ ಡಿಲಿಮಿಟೇಷನ್ ಆದಮೇಲೆ ಮತ್ತೆ ವುಮನ್ನಿಗೆ ರಿಸರ್ವೇಷನ್ ಅಂತ ಹೇಳಿ ಇನ್ನೊಂದು ಅಮೆಂಡ್ಮೆಂಟ್ ಆಗುತ್ತೆ. ನೋಡೋಣ ಅದು ಯಾವಾಗ ಬರುತ್ತೆ ಅಂದ್ಬಿಟ್ಟು. ದೆನ್ ಕಮ್ಸ್ 96th ಅಮೆಂಡ್ಮೆಂಟು. ಇದರಲ್ಲಿ ಲ್ಯಾಂಗ್ವೇಜ್ದು ಹೆಸರು ಚೇಂಜ್ ಆಯಿತು, ಒರಿಯಾ ಇದ್ದಿದ್ದು ಒಡಿಯಾ ಆಯಿತು. ಯಾಕೆ ಅಂತಂದರೆ, ಆಗ ಅಲ್ಲಿ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ಸು ಒಡಿಯಾಗೆ ಸಿಕ್ತು, ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ಸು. ಅದಕ್ಕೋಸ್ಕರ ಒರಿಯಾ ಅಂತ ಇದ್ದಿದ್ದು ಒಡಿಯಾ ಆಯಿತು. ಸೊ ನಿಮ್ಗೆ ಇವಾಗ ಇನ್ನೊಂದು ಕ್ವಶನ್ ಅಂತಂದರೆ, ಇಂಡಿಯಾದಲ್ಲಿ ಎಷ್ಟು ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಇದೆ? ಈಗ 2025 ಆ್ಯಡ್ ಆಗಿದ ನಂತರ ಇಂಡಿಯಾದಲ್ಲಿ ಟೋಟಲ್ ಎಷ್ಟು ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಇದೆ? ಆ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಆ್ಯಡ್ ಆಗಬೇಕಂದ್ರೆ ಇರುವಂತಹ ಒಂದು ಪ್ರಾವಿಷನ್ಸ್, ಯಾವ ಪ್ರಾವಿಷನ್ನ ಆ ಒಂದು ಲ್ಯಾಂಗ್ವೇಜ್ ಮೀಟ್ ಆದರೆ ಅದಕ್ಕೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಸಿಗುತ್ತೆ ಅನ್ನೋದನ್ನ ನೀವು ಒಂದು ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ನಂಬರ್ಸ್ ಎಷ್ಟಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು 97th ಅಮೆಂಡ್ಮೆಂಟು. 97th ಅಮೆಂಡ್ಮೆಂಟು ಕೋಆಪರೇಟಿವ್ ಸೊಸೈಟೀಸ್ ಬಗ್ಗೆ. ಕೋಆಪರೇಟಿವ್ ಸೊಸೈಟೀಸ್ ಬಗ್ಗೆ ಆ್ಯಡ್ ಆಗಿದ್ದು. ಈಗ ನಮಗೆ ಪಂಚಾಯತ್ ರಾಜ್ ಆಯಿತು, ಮುನ್ಸಿಪಾಲಿಟೀಸ್ ಆಯಿತು, ಅರ್ಬನ್ ಲೋಕಲ್ ಬಾಡೀಸು. ನಾವು ಇವಾಗ 97ನೇ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಕೋಆಪರೇಟಿವ್ ಸೊಸೈಟಿ, ಇದು ಪಾರ್ಟ್ 9B. 9 ಪಂಚಾಯತ್ ರಾಜ್, 9A ಅರ್ಬನ್ ಲೋಕಲ್ ಬಾಡೀಸು, 9B ಕೋಆಪರೇಟಿವ್ ಸೊಸೈಟೀಸು. ಇದನ್ನು ನೀವು ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಹೊಂದಿಸಿ ಬರೆಯಲ್ಲಿ ಇದು ಕೂಡ ಕೇಳುವ ಸಾಧ್ಯತೆ ಹೆಚ್ಚಿರುತ್ತೆ. ನೆಕ್ಸ್ಟು 98 ಅಮೆಂಡ್ಮೆಂಟ್ ಆ್ಯಕ್ಟ್ಸ್. ಇದು KS ಆರ್ KPSC ಆರ್ KSP ಆರ್ KE ಅವರಿಗೆ ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಅಮೆಂಡ್ಮೆಂಟು. ಯಾಕಂತಂದರೆ ಕರ್ನಾಟಕ ಗವರ್ನರ್ಗೆ, ಕರ್ನಾಟಕಕ್ಕೆ ಸ್ಪೆಷಲ್ ಪ್ರಾವಿಷನ್ ಸಿಕ್ಕಿದ್ದು, ಕರ್ನಾಟಕ ಸ್ಟೇಟ್ಗೆ ಸ್ಪೆಷಲ್ ಪ್ರಾವಿಷನ್ ಸಿಕ್ಕಿದಂತಹ ಒಂದು ಅಮೆಂಡ್ಮೆಂಟ್ ಆ್ಯಕ್ಟ್ ಇದು. ಹೈದರಾಬಾದ್ ಕರ್ನಾಟಕ, ಈಗ ಅದನ್ನು ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಗೊತ್ತಿರಬೇಕು, ಕಲ್ಯಾಣ ಕರ್ನಾಟಕದಲ್ಲಿ ಇರುವಂತಹ ಟೋಟಲ್ ಡಿಸ್ಟ್ರಿಕ್ಟ್ಸ್ ಎಷ್ಟು, ಯಾವ್ಯಾವುದು? ಯಾಕಂದರೆ ದಿಸ್ ಕ್ಯಾನ್ ಬಿ ಯುವರ್ ಕ್ವಶನ್. ಯಾವ ಡಿಸ್ಟ್ರಿಕ್ಟ್ ಅಂತ ಕಲ್ಯಾಣ ಕರ್ನಾಟಕದಲ್ಲಿ. ಇಲ್ಲಿ ಆರ್ಟಿಕಲ್ ಯಾವ್ದು ಬರುತ್ತೆ? 371J. ಹೈದರಾಬಾದ್ ಕರ್ನಾಟಕಕ್ಕೆ ಸ್ಪೆಷಲ್ ಸ್ಟೇಟಸ್ ಸಿಕ್ಕಿದಂತಹ ಒಂದು ಅಮೆಂಡ್ಮೆಂಟ್ ಯಾವುದು? 98th ಅಮೆಂಡ್ಮೆಂಟ್. ದೆನ್ ಕಮ್ಸ್ 100th ಅಮೆಂಡ್ಮೆಂಟ್ ಆ್ಯಕ್ಟ್. ಇದು ಏನು ಅಂತಂದರೆ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಬಿಟ್ವೀನ್ ಬಾಂಗ್ಲಾದೇಶ್ ಮತ್ತು ಭಾರತದ ನಡುವೆ ನಡೆದಂತಹ ಒಂದು ಅಗ್ರಿಮೆಂಟ್ ಇದು.
ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್. ಎಕ್ಸ್ಚೇಂಜ್ ದ ಎನ್ಕ್ಲೇವ್ಸ್ ವಿತ್ ಬಾಂಗ್ಲಾದೇಶ್. ಬಾಂಗ್ಲಾದೇಶ್ದು ಮತ್ತು ಇಂಡಿಯಾದು ಎನ್ಕ್ಲೇವ್ಸ್ನ ಕೆಲವು ಪ್ರದೇಶಗಳನ್ನ ಎಕ್ಸ್ಚೇಂಜ್ ಮಾಡಿದ್ದು. ಅವ್ರದ್ದು ನಾವು ತಗೊಂಡಿದ್ದು, ನಮ್ಮದು ಅವ್ರಿಗೆ ಕೊಟ್ಟಿದ್ದು. ಸೊ ಇದಕ್ಕೆ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಅಂತ, LBA ಅಗ್ರಿಮೆಂಟ್ ಅಂತ ಕರೀತಾರೆ. ಇದು 100th ಅಗ್ರಿಮೆಂಟ್. ಅದಾದ ನೆಕ್ಸ್ಟ್ 99th ಈಗ ಕ್ವಾಶ್ ಆಗಿದೆ. NJAC, ನ್ಯಾಷನಲ್ ಜುಡಿಷಿಯರಿ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತ ಒಂದು ಕಮಿಷನ್ನ ಇದು ಮಾಡಿದ್ರು. ಬಟ್ ಅದನ್ನ ಕ್ವಾಶ್ ಮಾಡಿದ್ರು. ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನ ಅಥವಾ CJIನ ಅಪಾಯಿಂಟ್ ಮಾಡೋಕ್ಕೆ ಯಾವುದೇ ರೀತಿಯ ಗವರ್ಮೆಂಟ್ ಅಥವಾ ಲೆಜಿಸ್ಲೇಷನ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವರು NJACನ, ಯಾಕೆಂದರೆ NJACಯಲ್ಲಿ ಲಾ ಮಿನಿಸ್ಟರ್ ಕೂಡ ಇದ್ರು ಆ ಕಮಿಷನಲ್ಲಿ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಅದನ್ನ ನಮ್ಮ ಒಂದು ಒಳಗಡೆ ನಾವೇ ಅದನ್ನ ಸೆಲೆಕ್ಟ್ ಮಾಡ್ಕೊತೀವಿ, CJIs ಆಗಿರ್ಬೋದು, ಇದಾಗಿರ್ಬಹುದು ಅಂತ ಹೇಳಿ ಕೊಲಿಜಿಯಂನೇ ಮುಂದುವರಿಸಿದ್ರು. ಕೊಲಿಜಿಯಂನ ಈ ಒಂದು NJACನ ಅವರು ಸ್ಟ್ರಕ್ ಡೌನ್ ಮಾಡಿದ್ರು, ಅನ್ಕಾನ್ಸ್ಟಿಟ್ಯೂಷನ್ ಅಂತ ಡಿಕ್ಲೇರ್ ಮಾಡಿತು. ದೆನ್ ಕಮ್ಸ್ 101 ಅಮೆಂಡ್ಮೆಂಟ್, ವೆರಿ ಇಂಪಾರ್ಟೆಂಟ್. GST ನಮಗೆ ಗೊತ್ತೇ ಇದೆ, ಸ್ಟೇಟ್ GST, ಸೆಂಟ್ರಲ್ GST, ಇಂಟಿಗ್ರೇಟೆಡ್ GST ಅಂತ ಹೇಳಿ. ಈಗ ಇದು ಇಟ್ಸ್ ಆನ್ ಇಂಡೈರೆಕ್ಟ್ ಟ್ಯಾಕ್ಸ್, ಮತ್ತೆ ಗೊತ್ತಿರಲಿ, ಅದನ್ನು ಕ್ವಶನ್ ಕೇಳುವ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಇಂಡೈರೆಕ್ಟ್ ಟ್ಯಾಕ್ಸ್. ಅದಾದ ನಂತರ GST ಕೌನ್ಸಿಲ್ ಯಾವ ಆರ್ಟಿಕಲ್ ಅಂತಾನು ಕೇಳ್ಬೋದು. 279A ಎನ್ನುವಂತ ಒಂದು ಆರ್ಟಿಕಲ್ ಅಲ್ಲಿ GST ಕೌನ್ಸಿಲ್ ಬಂದಿದೆ. ಈಗ ನೀವು ಈ GST ಕೌನ್ಸಿಲ್ ಅಂದ್ರೆ ಏನು, ಅದರಲ್ಲಿ ಎಷ್ಟು ಜನ ಇರ್ತಾರೆ, ಇದನ್ನೆಲ್ಲ ನೀವು ಸ್ಟಡಿ ಮಾಡಬೇಕಾಗತ್ತೆ. ಬಿಕಾಸ್ ಎಕ್ಸಾಮಲ್ಲಿ ಲಾಸ್ಟ್ ಪ್ರಿಲಿಮ್ಸ್ ಅಲ್ಲಿ GST ಕೌನ್ಸಿಲ್ದು ಆರ್ಟಿಕಲ್ ಕೇಳಿದರೆ, ಈ ಕೌನ್ಸಿಲಲ್ಲಿ GST ಕೌನ್ಸಿಲ್ದು ಇದ್ರ ಬಗ್ಗೆ ಕೇಳ್ಬೋದು ನಿಮಗೆ. ಅದು ಹೇಗೆ ಫಾರ್ಮ್ ಆಗುತ್ತೆ, ಮತ್ತೆ ಎಷ್ಟು % ವೋಟ್ಸು ಸ್ಟೇಟ್ಸಿಗಿದೆ, ಎಷ್ಟು % ಆಫ್ ದ ವೋಟ್ಸು ಸೆಂಟ್ರಲ್ಲಿಗಿದೆ ಅಂತ ಹೇಳಿ ಫಾರ್ಮೇಷನ್ ಆಫ್ ದ GST ಕೌನ್ಸಿಲ್ ಬಗ್ಗೆ ನಿಮಗೆ ಡೀಟೇಲಿಂಗ್ ಆಗಿ ಕೂಡ ಎಕ್ಸಾಮಲ್ಲಿ ಕೇಳುವ ಸಾಧ್ಯತೆ ಹೆಚ್ಚಿರುತ್ತೆ. ಅದಾದ ನಂತರ ಅಮೆಂಡ್ಮೆಂಟ್ 102 ಅಮೆಂಡ್ಮೆಂಟ್ ನಾನು ಹೇಳಿದೆ. ಆರ್ಟಿಕಲ್ 338B ಅಂದರೆ ನ್ಯಾಷನಲ್ ಕಮಿಷನ್ ಆನ್ ಬ್ಯಾಕ್ವರ್ಡ್ ಕಮಿಷನ್ಸ್ಗೆ ಅಂತ ಹೇಳಿ ನ್ಯಾಷನಲ್ ಕಮಿಷನ್ದು ಒಂದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ನ ಕೊಟ್ಟಿದ್ದಂತಹ ಒಂದು ಅಮೆಂಡ್ಮೆಂಟ್ ಇದು. ಇದರಲ್ಲಿ NCBC ಆರ್ಟಿಕಲ್ 338B ಅಂಡರಲ್ಲಿ ಫಾರ್ಮ್ ಮಾಡಿದ್ರು. ಇವಾಗ ಇದು ಕಂಪ್ಲೀಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಪೀಪಲ್ದು ಅಂದರೆ ಆ ಒಂದು ಪೀಪಲ್ದೆಲ್ಲ ಈಗ SC STದು ಕಮಿಷನ್ಸ್ ಹೇಗಿತ್ತು ಹಾಗೆ ಇದು ಬ್ಯಾಕ್ವರ್ಡ್ ಕಮಿಷನ್ದು ಪಾಪ್ಯುಲೇಷನ್ದೆಲ್ಲ ಕಂಪ್ಲೀಟ್ ಅವ್ರದ್ದು ಪ್ರಾಬ್ಲಮ್ಸ್ ಏನು, ಅದಕ್ಕೆ ಸೊಲ್ಯೂಷನ್ ಹೇಗೆ ಮಾಡ್ಬೋದು, ಮತ್ತು ರಿಸರ್ವೇಷನ್ ಏನಾದರೂ ಇಶ್ಯೂ ಇದ್ದರೆ ಎಲ್ಲವೂ ಕೂಡ NCBC ಅಂಡರಲ್ಲಿ ಬರುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, 100 ಮೇಲೆ ಆಗಿರುವಂತಹ ಅಮೆಂಡ್ಮೆಂಟ್ ಆ್ಯಕ್ಟ್ಸ್ ಬಗ್ಗೆ ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳು ಹೆಚ್ಚಿರುತ್ತೆ, ಯಾಕೆಂದರೆ ರೀಸೆಂಟ್ ಅಮೆಂಡ್ಮೆಂಟ್ಸ್ ಅವೆಲ್ಲ. ದೆನ್ ಕಮ್ಸ್ 103 ಅಮೆಂಡ್ಮೆಂಟ್, ವೆರಿ ಇಂಪಾರ್ಟೆಂಟು. ಇದರಲ್ಲಿ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತಹ ಒಂದು ಸೆಕ್ಷನ್ಸ್ ಮಾಡಿ ಅಲ್ಲಿ 10% ರಿಸರ್ವೇಷನ್ ಕೊಟ್ಟರು. ಇದರಲ್ಲಿ SC ST OBC ಬಿಟ್ಟು ಯಾರು GM ಅಲ್ಲಿದ್ರು, GM ಅಲ್ಲಿರುವಂತಹ ವೀಕರ್ ಸೆಕ್ಷನ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ದ ಕಾಸ್ಟ್, ಬ್ರಾಹ್ಮಿನ್ಸ್ ಆಗಿರ್ಬೋದು, ಕ್ಷತ್ರಿಯಾಸು ಯಾರೇ ಬಂದ್ರೂ ಕೂಡ ಕೆಲವು ಪ್ರಾವಿಷನ್ಸ್ ಅಂದರೆ ಮನೆ 100,000 ಸ್ಕ್ವೇರ್ ಫೀಟ್ಗಿಂತ ಕಮ್ಮಿ ಇರಬೇಕು, ಮತ್ತು ಓವರ್ ಆಲ್ ಇನ್ಕಮ್ಮು 8 lakhಕ್ಕಿಂತ ಕಮ್ಮಿ ಇರಬೇಕು, ಮತ್ತು ಯಾವುದೇ ರೀತಿಯಾದಂತಹ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ರೂ ಕೂಡ ಅದಕ್ಕೂ ಒಂದು ಸ್ಪೆಸಿಫಿಕೇಶನ್ ಇತ್ತು, ಇಷ್ಟೇ ಇರಬೇಕು ಅಂತ ಹೇಳಿ. ಅದೆಲ್ಲವನ್ನು ಯಾರು GM ಕ್ಯಾಟಗರಿಯಲ್ಲಿ ಬರುವವರು ಈ ಒಂದು ಅಂಡರಲ್ಲಿ ಬರ್ತಾರೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ಸು, ಅವ್ರಿಗೆಲ್ಲರಿಗೂ ಕೂಡ ಅದು ಪ್ರಾವಿಷನ್ ಸಿಕ್ತು. 10% ಅಲ್ಲಿ ಅಂದರೆ 50 ಇದ್ದಿದ್ದು 60 ತನಕ ಆಯಿತು ರಿಸರ್ವೇಷನ್. ದೆನ್ 104th ಅಮೆಂಡ್ಮೆಂಟ್ ಆ್ಯಕ್ಟು, ಇದರಲ್ಲಿ ಆಂಗ್ಲೋ ಇಂಡಿಯನ್ಸ್ಗೆ ಅಂತ ಕೊಡ್ತಿದ್ದಂತಹ ಒಂದು ನಾಮಿನೇಷನ್ ಆಗಿರ್ಬೋದು, ಇನ್ನೊಂದು ಅದೆಲ್ಲವೂ ಕೂಡ ಎಂಡ್ ಆಯಿತು. ಯಾಕಂತಂದರೆ ಆಂಗ್ಲೋ ಇಂಡಿಯನ್ಸ್ದು ಪಾಪ್ಯುಲೇಷನ್ ಕೂಡ ಕಡಿಮೆ ಇದೆ. ಸೊ ಹಾಗಾಗಿ ಅವರಿಗೆ ಅಂತ ನಾಮಿನೇಷನ್ ಇತ್ತು, 2 ಜನ ನಾಮಿನೇಟ್ ಮಾಡ್ತಾ ಇದ್ವಿ MP ಸೀಟ್ಸ್ಗೆ, ಅದೆಲ್ಲವೂ ಹೋಯಿತು. ಅದಾದಮೇಲೆ ಆ್ಯಸ್ ವಿ ನೋ ದಟ್ SC ST ರಿಸರ್ವೇಷನ್ನು ಅಪ್ ಟು 2030 ತನಕ ಎಕ್ಸ್ಟೆಂಡ್ ಆಯಿತು. ಅದಾದಮೇಲೆ 105th ಇದರಲ್ಲಿ ಏನಂತಂದರೆ OBCದು ಕೆಲವು ಲಿಸ್ಟ್ಗಳನ್ನ ಆ್ಯಡ್ ಮಾಡುವಂತಹ ಪವರು ಸ್ಟೇಟ್ಸ್ಗೆ ಸಿಕ್ತು. ಈಗ ಫಾರ್ ಎಕ್ಸಾಂಪಲ್ ಒಕ್ಕಲಿಗ ಕಾಸ್ಟ್ ಹೇಗೆ ಬರುತ್ತೆ ಅಂದರೆ OBC ಲಿಸ್ಟಲ್ಲಿ ಗ್ರಾಮೀಣವಾಗಿ ವಾಸಿಸುವಂತಹ ಜನರಿಗೆ ಮಾತ್ರ OBC ಸಿಗುತ್ತೆ, ಅದೇ ಟೌನಲ್ಲಿ ಇರುವಂತಹವರಿಗೆ OBC ಇಲ್ಲ. ಫಾರ್ ಎಕ್ಸಾಂಪಲ್ ನನ್ನ ಕಸಿನ್ಸಿಗೆ OBC ಇಲ್ಲ, ನನಗೆ OBC ಇದೆ. ಹಾಗೆ ಆ ಥರ ಒಂದು ಪವರು ಸ್ಟೇಟ್ಗಿತ್ತು ಮುಂಚೆ, ಬಟ್ ಸರ್ಟೈನ್ ಥಿಂಗ್ಸು ಮತ್ತೆ ಸೆಂಟ್ರಲಿಗೆ ಹೋಗಿತ್ತು.
ಅದಾದಮೇಲೆ ಸ್ಟೇಟ್ಸ್ ರೀಸ್ಟೋರ್ಡ್ ದ ಪವರ್ ಟು ಐಡೆಂಟಿಫೈ ದ OBCs. ಯಾಕಂತಂದ್ರೆ ಇಲ್ಲಿ ಏನು ಪ್ರಾಬ್ಲಮ್ಸ್ ಇರುತ್ತೆ ಕಾಸ್ಟ್ಗಳಿಗೆ ಅನ್ನೋದು ಸ್ಟೇಟ್ ಗವರ್ಮೆಂಟಿಗೆ ಗೊತ್ತಿರುತ್ತೆ ಕಂಪೇರ್ ಟು ಸೆಂಟ್ರಲ್ ಗವರ್ಮೆಂಟ್. ಹಾಗಾಗಿ OBC ಅಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ಡಿಸೈಡ್ ಮಾಡುವಂತಹ ಪ್ರಾವಿಷನ್ನು ಈಗ ಗವರ್ಮೆಂಟ್ ಆಫ್ ಸ್ಟೇಟ್ ಗವರ್ಮೆಂಟಿಗೆ ಸಿಕ್ಕಿದೆ. ಇದು ತುಂಬಾ ಇಂಪಾರ್ಟೆಂಟು 105th ಅಮೆಂಡ್ಮೆಂಟ್ ಆಕ್ಟ್. ಇದಾದ ನಂತರ ಕೊನೆಯದು ರೀಸೆಂಟ್ ಅಮೆಂಡ್ಮೆಂಟ್ ಆಕ್ಟು 2023 ಆಗಿದ್ದಂತಹದ್ದು ವುಮನ್ ರಿಸರ್ವೇಷನ್, ನಾರಿ ಶಕ್ತಿ ಬಿಲ್. ನಾರಿ ಶಕ್ತಿ ಅಂದರೆ 33% MP ಅಥವಾ MLA ಸೀಟು ವುಮನ್ನಿಗೆ ಸಿಗುತ್ತೆ ಇನ್ಮೇಲಿಂದ. ಯಾವಾಗ ಅನ್ನೋದು ವಿ ಶುಡ್ ವೇಟ್, ಬಿಕಾಸ್ ಆಫ್ಟರ್ ದ ಡಿಲಿಮಿಟೇಷನ್ ಅಂತ ಹೇಳಿದ್ದಾರೆ. ಬಟ್ ಡಿಲಿಮಿಟೇಷನ್ ಯಾವಾಗ ಮಾಡ್ತಾರೆ ಅನ್ನೋದೇ ಇವಾಗ ಕ್ವಶನ್ ಮಾರ್ಕ್. ಬಟ್ ಸ್ಟಿಲ್ ಇಟ್ಸ್ ಅ ವೆರಿ ಗುಡ್ ಮೂವ್, ಬಿಕಾಸ್ ದೆರ್ ಆರ್ ಸೋ ಮೆನಿ ವುಮನ್ ಹೂ ಕ್ಯಾನ್ ಹ್ಯಾಂಡಲ್. ಬಟ್ ಸ್ಟಿಲ್ ಇಲ್ಲಿ ತನಕ ಇದ್ದಿದ್ದು ಕೇವಲ 14% ಆಫ್ ದ MPs ವುಮನ್ ಇದ್ರು. ಬಟ್ 33% ಅಂದರೆ ಅದ್ರದ್ದು ಡಬಲ್ ಆಗುತ್ತೆ, ಆಲ್ಮೋಸ್ಟ್ 2.5 times ಆಫ್ ದಿ ಕರೆಂಟ್ ವುಮನ್ MPs. ಸೊ 33% ಅಂತಂದರೆ ಆಲ್ಮೋಸ್ಟ್ ಈಕ್ವಲ್ ಆಗೇನೆ ಆಲ್ಮೋಸ್ಟ್ ವಿ ಕ್ಯಾನ್ ಟ್ರೀಟ್. ವಿಲ್ ಸಿ ಹೌ ವುಮನ್ ಬ್ರಿಂಗ್ಸ್ ದ ಚೇಂಜಸ್ ಇನ್ ಇಂಡಿಯನ್ ಗವರ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ನೋಡೋಣ. ಯಾಕಂದರೆ ಅಲ್ಲಿ ಹೆಸರೇ ನಾರಿ ಶಕ್ತಿ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ವೆರಿ ಗುಡ್ ಮೂವ್ ಫ್ರಮ್ ದ ಗವರ್ಮೆಂಟ್ ಆಫ್ ಇಂಡಿಯಾ. We should thank to the government for bringing this reservation bill, because ತುಂಬ ವರ್ಷಗಳಿಂದ ಹಿಂದೆ ಮುಂದೆ ಆಗ್ತಾ ಇತ್ತು. ಆಲ್ಮೋಸ್ಟ್ ಮೋರ್ ದೆನ್ 20 years ಇಂದ ಈ ಬಿಲ್ ಪಾಸ್ ಆಗಬೇಕು ಅಂತ ಇತ್ತು. ಬಟ್ ಫಾರ್ಚುನೇಟ್ಲಿ 2023 ಆಗಿದೆ. ಆ್ಯಂಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂಡ ಈ ಬಿಲ್ ಇಂಪಾರ್ಟೆಂಟು, ಮತ್ತು ಪರ್ಸ್ನಲ್ ಗ್ರೋತ್ ಆಫ್ ದ ವುಮನ್ನಿಂದನೂ ಕೂಡ ಈ ಬಿಲ್ ಇಂಪಾರ್ಟೆಂಟು, ಆ್ಯಂಡ್ ನ್ಯಾಷನಲ್ ಡೆವಲಪ್ಮೆಂಟಿಂದನೂ ಕೂಡ ಈ ಬಿಲ್ ಇಂಪಾರ್ಟೆಂಟು. ಸೊ this is all about the amendment bills which are very important, amendment act, sorry. So ಇಷ್ಟನ್ನ ನೀವು 1 or 2 ರಿವೈಸ್ ಮಾಡಿದರೆ ಆಲ್ಮೋಸ್ಟ್ ಯು ಕ್ಯಾನ್ ಆನ್ಸರ್ ದ ಕ್ವಶನ್ಸ್ ಈ ಅಮೆಂಡ್ಮೆಂಟ್ ರಿಲೇಟೆಡ್. ಯಾಕಂತಂದ್ರೆ ಇಷ್ಟು ನಿಮಗೆ ಗೊತ್ತಿದ್ರೆ ಉಳಿದಿರೋದು ಯಾವುದೇ ಕ್ವಶನ್ಸ್ ಕೇಳಿದ್ರು ಕೂಡ ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡಿಬಿಟ್ಟು ಯು ಕ್ಯಾನ್ ಆನ್ಸರ್. ಸೊ ದಟ್ಸ್ ಆಲ್ ಫಾರ್ ದ ಡೇ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.